ಓಂ ಶಾಂತಿ ರೀ. ನೀವು ಮೊನ್ನೆ ದಿನ ಕ್ಲಾಸ್ ಇನ್ನೂ ಯೂಟ್ಯೂಬ್ನಾಗ ಬಿಟ್ಟಿಲ್ಲ ರೀ. ಆ ಕ್ಲಾಸ್ ಅಕ್ಕೋರು ಬಂದಿರಲಿಲ್ಲ, ಅವತ್ತು ಹಬ್ಬ ಇತ್ತಲ್ರಿ, ಅವತ್ತು ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಅದೊಂದು ಕ್ಲಾಸ್ ಕೇಳ್ರಿ. 3 ದೋಷದ ಬಗ್ಗೆ ಮಾತಾಡಿತ್ತು ರೀ, ವಾತ ಪಿತ್ತ ಮತ್ತು ಕಫ್ ಅಂಥೇಳಿ. ಹೋದ ಸಲ ಪಿತ್ತಿದ್ದವ್ರು ಏನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ ರೀ. ಇವತ್ತಿಂದ ಏನು ನೋಡೋಣ ಅಂದ್ರೆ, ವಾತ ಇದ್ದವ್ರು ಏನು ಮಾಡಬೇಕು. ವಾತ ಅಂದ್ರೆ ನಮ್ಮ ಮೈ ವಾತ ಐತಿ, ವಾತ ಪ್ರಕೃತಿ ಐತಂತ ಹೆಂಗೆ ಗೊತ್ತಾಕೈತೆ ಅಂದ್ರೆ, ಅವ್ರ ಚರ್ಮ ಭಾಳ ಡ್ರೈ ಇರ್ತೈತೆ ರೀ, ಕೂದಲು ಭಾಳ ತಳ್ಳಗೆ ಇರ್ತಾವ್ರಿ. ಕೂದಲಿಗೂ ಎಷ್ಟು ಎಣ್ಣೆ ಹಾಕ್ರಿ ಪೂರ ಒಣಗೇ ಬಿಡ್ತೈತೆ ರೀ ಅವ್ರದ್ದು. ಮತ್ತು ಎಷ್ಟು ನೀವು ಎಣ್ಣೆ ಹಚ್ಕೋರಿ ಅಷ್ಟು ಹಿರ್ಕೊಂಡೇ ಬಿಡ್ತೈತೆ ರೀ ಪಟಕ್ನ. ಡ್ರೈ ಅನ್ನಿಸ್ತೈತಿ ಅವರಿಗೆ. ಮೊಣಕಾಲು ಕಾಲು, ಯಾಕಂದ್ರೆ ಎಣ್ಣೆ ಅಂಶನೇ ಇರೋದಿಲ್ಲ ರೀ ವಾತ ಪ್ರಕೃತಿ. ಮತ್ತು ಅವ್ರು ಭಾಳ ತಳ್ಳಗಿರ್ತಾರೆ. ಅವ್ರು ದಪ್ಪ ಆಗ್ಬೇಕಂದ್ರೂ ದಪ್ಪ ಆಗ್ತಿರೋದಿಲ್ಲ, ತಿಂತಾರೆ ಕರೆ ಅವ್ರು ದಪ್ಪ ಆಗ್ಬೇಕಂದ್ರೂ ದಪ್ಪ ಆಗಂಗಿಲ್ಲ ರೀ ಅವ್ರು ವಾತ ಪ್ರಕೃತಿ ರೀ. ಮತ್ತು ಅವ್ರು ಭಾಳ ಆ್ಯಕ್ಟಿವ್ ಭಾಳ ಇರ್ತಾರೆ, ತಲೆನೂ ಅಟ್ಟೆ ಓಡ್ತಿರ್ತೈತೆ. ಮತ್ತು ಒಂದು ಕೆಲಸ ಪೂರ ಒಮ್ಮೆ 100% ಹೆಂಗೆ ಆನೆ ಅಲ್ರಿ. ಆನೆ ಏನಂದ್ರೆ ಕಫ್ ಪ್ರಕೃತಿ ರೀ. ಇದು ವಾತ ಪ್ರಕೃತಿ ಯಾವುದಂದ್ರೆ ಇದ್ರಿ ಜಿರಾಫೆ ರೀ, ಒಂಟಿ ರೀ. ಚಿಕ್ಕೋತಿರ್ತಾರಲ್ರಿ, ಅದು ಯಾರಿ ವಾತ ಪ್ರಕೃತಿ ರೀ. ಮತ್ತು ಒಂದೇ ಕೆಲಸ ಕೊಟ್ರೆ ಅಂದ್ರೆ ಅವ್ರಿಗೆ ಎಲ್ಲ ಕೆಲಸನೂ ಕೈ ಹಾಕೊಂಡಿರ್ತಾರೆ, ಎಲ್ಲ ಕಡೆನೂ ತಲೆ ಹಾಕೊಂಡಿರ್ತಾರೆ. ಆದ್ರೆ ಒಂದೇ ಕಡೆ ಅವ್ರಿಗೆ ಏಕಾಗ್ರತೆ ಇರೋದಿಲ್ವ, ಯಾವುದು ಕೆಲಸ ಮುಗಿಸೋಂಗೂ ಇಲ್ರಿ ಅವ್ರು. ಇದು ಕಫ ಪ್ರಕೃತಿ ಹಂಗೆ ಇರೋದಿಲ್ಲ ರೀ. ಅವ್ರು ಒಂದೇ ಕೊಟ್ರೆ ಮಾಡ್ಕೊತಿರ್ತಾರೆ, ನೆಟ್ಟಿಗೆ ಪೂರ ಮುಗೀಶ್ ಸಮಾಧಾನ ಶಾಂತ ಇರ್ತಾರೆ ಅವ್ರು. ಇದು ವಾತ ಪ್ರಕೃತಿ ಅಂದರೆ ಜಿಕ್ಕೋತಿರ್ತಾರೆ, ಅವ್ರು ಯಾರಂದ್ರೆ ವಾತ ಪ್ರಕೃತಿ. ಇನ್ನು ವಾತ ಪ್ರಕೃತಿ ಇದ್ದವರಿಗೆ ವಾತ ಪ್ರಕೃತಿ ಎದ್ರಲ್ಲೇ ಆಕೈತೆ ರೀ, ಗಾಳಿ ಮತ್ತು ಆಕಾಶಗಳೇ ತಯಾರಾಗಿರುವಂಥ. ಅಂದ್ರೆ ಅವ್ರ ದೇಹದಲ್ಲಿ ಈ ಗಾಳಿ ಮತ್ತು ಆಕಾಶ ಏನೈತೆ ರೀ ಹೆಚ್ಚೈತೆ. ಅದರಿಂದ ಅವ್ರಿಗೇನು ಬಾತ್ರೂಮ್ಗೆ ಹೋಗ್ತಿರ್ತಾರಲ್ರಿ, ಅಲ್ಲಿ ಗಾಳಿ ಶಕ್ತಿ ಹೆಚ್ಚಿರೋದ್ರಿಂದ ಆ ಬಾತ್ರೂಮ್ ಏನಾಗ್ತಿರ್ತೈತೆ ಅಂದ್ರೆ ಗಟ್ಟಿ ಆಗ್ತಿರ್ತೈತೆ. ಅದಕ್ಕೆ ಅವರಿಗೆ ಕಾನ್ಸ್ಟಿಪೇಷನ್ ಮತ್ತು ಪೈಲ್ಸ್ ಪ್ರಾಬ್ಲಮ್ ಇರ್ತದೆ. ಕಾನ್ಸ್ಟಿಪೇಷನ್ ಪೈಲ್ಸ್ ಪ್ರಾಬ್ಲಮ್ ಯಾಕೈತೆ ಅಂದ್ರೆ ವಾತ ಪ್ರಕೃತಿ ಹೆಚ್ಚೈತಿ. ಗಾಳಿ ಅದೇನು ಮಾಡ್ತೈತೆ, ಹವಾ ಭಾಳ ಇರೋದ್ರಿಂದ, ಕಾವು ಭಾಳ ಇರೋದ್ರಿಂದ, ವಾತ ಪಿತ್ತ ಮಿಕ್ಸ್ ಇರೋದ್ರಿಂದ, ಗಾಳಿ ಜಾಸ್ತಿ ಇರೋದ್ರಿಂದ ನಾವೇನು ಬಾತ್ರೂಮ್ಗೆ ಹೋಗ್ತೇವೆ ಅಲ್ಲಿ ಗಾಳಿ ಬೆಳೆದು ಬಿಟ್ಕೊಳ್ಳಿ ಏನಾಕೈತೆ ರೀ. ಈಗ ನಾವು ಏನರ ಬಿಸಿ ಮಾಡಿರ್ತೇವೆ, ಫ್ಯಾನಿಗೆ ಗಾಳಿಯಾಗಿ ಅದಕ್ಕೆ ಇಟ್ಟಿರ್ತೀವಿ ರೀ, ಗಟ್ಟಿ ಹಾಕ. ಮತ್ತು ಅದು ಏನು ಮಾಡಿಬಿಡ್ತೈತೆ ರೀ, ಆ ಸೈಡನ್ನು ಗಟ್ಟಿ ಮಾಡ್ಕೊಳ್ಳಿ. ಆಮೇಲೆ ಅದು ತಿನ್ಕೋತ ಹೋಗ್ತೇವೆ ರೀ, ಆಮೇಲೆ ಅದು ಹರಿತೈತೆ ರೀ, ಆಮೇಲೆ ರಕ್ತ ಫ್ಲೋ ಆಕೈತೆ ರೀ. ಅದು ಹಿಂಗೆ ಆಕೈತೆ. ಇನ್ನು ವಾತ ಪ್ರಕೃತಿ ವ್ಯಕ್ತಿಗಳು ಏನು ತಿನ್ನಬೇಕು. ವಾತ ಪ್ರಕೃತಿ ಅಂದ್ರೆ ಗಾಳಿ ಜಾಸ್ತಿ ಇರೋದ್ರಿಂದ ಯಾವುದು ಕಾವು ವಸ್ತು ಐತೆ. ಪಿತ್ತ ಪ್ರಕೃತಿ ಏನು ತಿನ್ಬೇಕು ಅನ್ನೋದು ಹೋದ ಎಪಿಸೋಡ್ನಾಗ ಐತ್ರಿ, ನೀವೆಲ್ಲರೂ ನೋಡ್ರಿ. ಇದು ವಾತ ಪ್ರಕೃತಿ ವ್ಯಕ್ತಿ ಇದ್ದವ್ರು ಏನು ತಿನ್ಬೇಕಂದ್ರೆ ಆಮ್ಲ ಜ್ಯೂಸ್ ಕುಡಿಬೇಕ್ರಿ. ಮುಂಜಾನೆ ಎದ್ಕೊಳ್ಳೆ ಆಮ್ಲ ಜ್ಯೂಸ್ ಭಾಳ ಚಲೋ ರೀ. ಗುಡ್ ನೆಲ್ಲಿಕಾಯಿ ಜ್ಯೂಸ್ ರೀ. 3 ಗುಡ್ ನೆಲ್ಲಿಕಾಯಿ ತೊಗೋದ್ರಿ, ಗ್ರ್ಯಾಂಡ್ ಮಾಡ್ಕೋದ್ರಿ, ಹಿಂಡ್ಕೋದ್ರಿ, ಅದಕ್ಕೆ 1-2 ಗ್ಲಾಸ್ ನೀರು ಹಾಕೋದ್ರಿ, ಗಟ್ಟ ಖಾಲಿ ಹೊಟ್ಟಿಲೆ ಕುಡಿಬೇಕ್ರಿ. 1. 2ನೇದು ಯಾವುದು ಭೂಮಿಯಿಂದ ಬೆಳಿತೈತಿ ಅದನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಭೂಮಿಯೊಳಗೆ ಯಾವ್ದು ಬೆಳಿತೈತಿ, ಬೀಟ್ರೂಟ್, ಕ್ಯಾರೆಟ್, ಮತ್ತು ಒಟ್ಟು ಯಾವುದು ಭೂಮಿಯಿಂದ ಅಂದ್ರೆ ಕಾವು ಇರ್ಬೇಕ್ರಿ. ವಾತಿದ್ದು ಪಿತ್ತಿದ್ದವರು ಅದನ್ನು ತಿನ್ನಬಾರ್ದ್ರಿ. ಪಿತ್ತಿದ್ದವ್ರು ತಂಪು ತಿನ್ಬೇಕು. ಹೋದ ಸಲ ಎಪಿಸೋಡ್ನಾಗ ಮಾಡೈತ್ರಿ. ಪಿತ್ತ ವ್ಯಕ್ತಿ ಇದ್ದವರು ತಂಪು ವಸ್ತು ತಿನ್ಬೇಕು. ವಾತ ಪ್ರಕೃತಿ ಇದ್ದವರು ಕಾವು ವಸ್ತು ಇದ್ರದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಮತ್ತವರು ಏನ್ರಿ ಇಷ್ಟು ಮಾಡ್ಬೇಕ್ರಿ. ಮತ್ತು ಮೇನಾಗಿ 2ನೇದು ಊಟದಲ್ಲಿ ಬೇಗ ಸಲಾಡು ತಂಪನ್ನು ತಿನ್ನಬಾರ್ದ್ರಿ. ಒಟ್ಟು ತಂಪಿಲ್ಲಲ್ರಿ ಅಂಥದ್ದು ವಾತ ಪ್ರಕೃತಿ. ಯಾಕಂದ್ರೆ ಮೊದಲು ಅವ್ರ ಬಾಡಿನ ಕೋಲ್ಡ್ ಇರ್ತೈತೆ ರೀ, ಮತ್ತು ಅವ್ರ ತಂಪುನು ಭಾಳ ಬೇಗ ಹತ್ತಿರ್ತೈತೆ ಅವ್ರಿಗೆ. ಯಾಕಂದ್ರೆ ತಳ್ಳಗಿರ್ತಾರಲ್ರಿ, ತಂಪು ಭಾಳ ಬೇಗ ಹತ್ತೈತೆ ಅವ್ರಿಗೆ. ನೆಗಡಿ ಕಫನು ಭಾಳ ಬರ್ತೈತೆ. ಅದಕ್ಕೆ ತಮ್ಮ ಇದನ್ನು ಕಾಲ ಅವು ಯಾವಾಗಲೂ ಅವ್ರು ಕಾಯ್ಕೋಬೇಕು, ಯಾವಾಗಲೂ ಅವ್ರು ಏನು ಮಾಡ್ಕೋತಿರ್ಬೇಕು, ಬೆಚ್ಚಗಿರ್ಬೇಕ್ರಿ ಅವ್ರು ವಾತ ಪ್ರಕೃತಿ ಇದ್ದವ್ರು. ಮತ್ತು ಮಧ್ಯಾಹ್ನ ಊಟ ನಾರ್ಮಲ್ ಎಲ್ಲ ದಾಳ ಇಂಥದನ್ನೆಲ್ಲ ತಿಂದ್ರೂ ನಡಿತೈತಿ. ರಾತ್ರಿ ಊಟ ಬೇಗನೆ ಮಾಡ್ರೆ ನಡಿತೈತಿ. ಎಲ್ಲರೂ ನೋಡ್ರಿ, ರಾತ್ರಿ ಹೊತ್ತು ಊಟ ಮಾತ್ರ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಮಾಡ್ಬೇಕ್ರಿ. ಹೇಳ್ತಾರೆ, ಯಾವ ವ್ಯಕ್ತಿ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಊಟ ಮಾಡ್ತಾನೋ ಆ ವ್ಯಕ್ತಿಗೆ ಅರ್ಧಕ್ಕರ್ಧ ರೋಗ ಬರಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸೂರ್ಯೋದಯ ಆಗೋದಂದ್ರೆ ಏನ್ರಿ, ಒಳಗೆ ಅಗ್ನಿ ಉದಯ ಆಯ್ತು. ಸೂರ್ಯಾಸ್ತ ಆಗೋದಂದ್ರೆ ಅರ್ಥ ಏನ್ರಿ, ಅಗ್ನಿ ಶಾಂತ ಆಯ್ತು. ಮತ್ತು ನಾವು ಸೂರ್ಯಾಸ್ತ ಅಗ್ನಿ ಒಳಗೆ ಶಾಂತ ಆಗೈತೆ, ಅದಕ್ಕೆ ಹಾಕಾಕತ್ತೀವಿ. 9 ಏನು ರಾತ್ರಿ 10 ನಮ್ಮ ಅಣ್ಣವ್ರು ಬರೋದಾರ ಅವ್ರ ಸಂಬಂಧ ಕೂತೀವ್ರಿ. ಅಲ್ರಿ, ನಮ್ಮ ಅಣ್ಣವ್ರು ಬರೋದ್ರ ಅವ್ರ ಸಂಬಂಧ ಕೂತೀವ್ರಿ.
ಹಿಂಗೆ ಅನ್ನೋದೈತಿ ಅವ್ರ ಸಲುವಾಗಿ. ನೀವು ಕುಂಡ್ರೋದೈತಿ ಸಾಯಂಕಾಲ ಟೈಮ್ನಾಗ ಯಾವ ಅಗ್ನಿ ಸೂರ್ಯಾಸ್ತ ಆಗೋ ಸಮೇತ ಗಟ ಚಾ ಕುಡಿದು ಬಿಡ್ತೇವೆ ರೀ. ಚಾ ಜೊತೆ 4 ಬಿಸ್ಕಿಟ್ ತಿಂತೆ ಬಿಡದೆ ತಿಂದು ಬಿಡ್ಕೊಳ್ಳಿ, ಹಸು ಆಗೋದಿಲ್ಲ ರೀ. ಆಮೇಲೆ ರಾತ್ರಿ 9 ಮಟ್ಟ ನಡಿತೈತೆ ರೀ, ಕಾಯ್ಕೋತೀವಲ್ರಿ, ಜಗತ್ತೈತೆ. ನಮ್ಮ ಅಣ್ಣವ್ರು ಅಂಗಡಿ ತೆಗ್ದಾರಿ, ಅಂಗಡಿ ಮುಗಿಸ್ಕೊಂಡು ಶೆಟ್ರ್ ಹಾಕೊಂಡು ಬರೋ ಮಟ್ಟ ಏನ್ರಿ ಅವ್ರ ಜೊತೆ ಕೂಡೇ ಊಟ ಮಾಡಿದೇವ್ರಿ. ಅರ್ಧ ಅಂಗಡಿ ಅನ್ಕೋ ಪತಿ ಪತ್ನಿ ಅನ್ಕೋತ ಮಾಡ್ತೇವ್ರಿ. ಕರೆ ನಮ್ಮ ಶರೀರವನ್ನು ನಾವು ಹಾಳು ಮಾಡ್ಕೋತೇವ್ರಿ. ಇನ್ನು ವಾತ ಪ್ರಕೃತಿ ಇದ್ದವ್ರು ಏನು ಮಾಡಬೇಕು, ಸ್ಕಿನ್ ಡ್ರೈ ಇರೋ ಕಾರಣದಿಂದ ಕಂಪಲ್ಸರಿ ಅವರು ಆಯಿಲ್ ಮಸಾಜ್ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಯಾವ್ಯಾವ ಎಣ್ಣೆ ಯೂಸ್ ಮಾಡ್ರಿ ಅಂದ್ರೆ ಎಳ್ಳಿನ ಎಣ್ಣೆ ರೀ, ಅಥವಾ ಕೊಬ್ಬರಿ ಎಣ್ಣೆ ರೀ, ಅಥವಾ ಸಾಸಿವೆ ಎಣ್ಣೆ ರೀ. ಇವು 3 ಭಾಳ ಚಲೋ ರೀ. ವಾತ ಪ್ರಕೃತಿಯವ್ರು ಮಾಡಬೇಕು ರೀ. ನಾನು ನಿಮ್ಗೆ ಏನು ಹೇಳಿದ್ನಲ್ಲ ರೀ, ಮಣ್ಣಿ ನನಗೆ ಕಾಳು ಊಸಾತೈತೆ, ಕಾವು ಉಬ್ಬೈತಂತ ಹೇಳಿದ್ನಲ್ಲ, ಏನು ವೇಟ ಹೆಚ್ಚಾಗೈತೆ ಹಾಗೆ ಹಿಂಗೆ ಅಂತ ಯೋಚನೆ ಮಾಡಿರಿ. ಒಂದೀಟ ಅಲ್ಲೇ ಜಾಗನ್ಯಾಗ ಒಂದೀಟ ಏನು ಮಾಡೋದು ನೋಡು ನಾನು ತಿಳ್ಕೊಂಡು ಒಂದೀಟ ಕೊಬ್ಬರಿ ಎಣ್ಣೆ ಹಚ್ಚಿ. ಯಾಕಂದ್ರೆ ನೀವು ಭಾಳ ಕೇಳಾಕತ್ತೀವಲ್ರಿ, ಕ್ಲಾಸ್ಗಳು ಹೇಳ್ಬೇಕಂದ್ರೆ ಹಬ್ಬಕ್ಕೆ ಒಂದು ಓದಾತೀವಿ ರೀ. ಅದು ಓದ್ಕೊಳ್ಳೋ ಅವ್ರು ಏನಂದ್ರು, ಒಂದೀಟ ಮಸಾಜ್ ಮಾಡ್ಕೋರಿ ಕೊಬ್ಬರಿ ಎಣ್ಣೆಲೆ ಅಂತಂದ್ರೆ. ಅಷ್ಟು ಮಾಡ್ಕೊಂಡು ಎಷ್ಟು ರಿಲೀಫ್ ಐತೆ. ಅವ್ರು ಏನಂತಾರಂದ್ರೆ, ವಾತ ಪ್ರಕೃತಿ ವ್ಯಕ್ತಿ ಏನಿರ್ತಾರೆ, ಈಗ ನೋಡ್ರಿ ಕದ ಇರ್ತೈತಿ, ಆ ಕದಾನ ಡೋರನ್ನು ಭಾಳ ದೂಸ ಯೂಸ್ ಮಾಡಂಗಿಲ್ಲ, ಟ್ರ್ ಅಂತ ಆವಾಜ್ ಮಾಡ್ತಿರ್ತೈತೆ. ಅದಕ್ಕೆ ಏನು ಹಾಕ್ತೀರಿ, ಫಸ್ಟ್ ಕೆಲಸ ಏನು ಮಾಡ್ತೀರಿ, ಎಣ್ಣೆ ಹಾಕಿದ ಕೂಡಲೇ ಅದು ತಾನ ಕದ ಸ್ಮೂತಾಗಿ ಓಪನ್ ಆಕೈತೆ. ಹಂಗೆ ಅವ್ರು ಏನು ಹೇಳ್ತಾರೋ, ವಾತ ಪ್ರಕೃತಿ ವ್ಯಕ್ತಿಗೆ ಎಣ್ಣೆ ಅಂಶ ಕಡಿಮೆ ಇರ್ತೈತೆ ರೀ. ಅವ್ರು ಎಣ್ಣೆ ಅಂಶ ತಿನ್ಬೇಕ್ರಿ. ಮಣ್ಣಿ ಎಪಿಸೋಡ್ನಾಗ ಪಿತ್ತ ಪ್ರಕೃತಿ ಮಾಡ್ದಲ್ಲ, ಅವ್ರಿಗೆ ಎಣ್ಣೆ ಅಂಶ ಮುಟ್ಟಬಾರ್ದ. ಇವ್ರು ವಾತ ಪ್ರಕೃತಿಯವ್ರು ಎಣ್ಣೆ ತಿನ್ಬೇಕ್ರಿ ಇವ್ರು. ಯಾಕೆ ಎಣ್ಣೆ ಅಂಶನ ಕಡಿಮೆ ಇರೋ ಕಾರಣದಿಂದ ಎಣ್ಣೆನೂ ಮಸಾಜ್ ಮಾಡ್ಕೋಬೇಕಂತಾರೆ. ಕರೆ ಹೇಳ್ತೀನಿ ರೀ, ನೀವು ಎಲ್ಲರೂ ನೋಡ್ರಿ, ನಾವು ಸಣ್ಣ ಕೂಸಿದ್ದಾಗ, ಇಟ್ಟ ಪಾಪು ಇದ್ದಾಗ ಏನು ಮಾಡ್ತಾರೆ ಅಕ್ಕೋರ, ಎಷ್ಟು ಎಣ್ಣೆ ಹಚ್ತಾರೆ, ಎಷ್ಟು ಎಣ್ಣೆ ಜಗ್ಗಿ ಅದನ್ನು ಮಾಡ್ತಾರೆ. ಒಬ್ಬ ಅಜ್ಜಿ ಬಂದಿರ್ತಾಳ್ರಿ, ಅದು ನೀರು ಹಾಕ್ಲಿಕ್ಕೆ ಬರ್ತಾಳ್ರಿ. ಯಾಕೆ ಈಗ ನನಗೆ ಅನ್ಸತ್ತೈತಿ, ಯಾಕೆ ಎಣ್ಣೆ ಹಚ್ತಾರೆ ಆ ಟೈಮ್ನಾಗ, ಯಾಕಂದ್ರೆ ಎಲುಬುಗಳು ಮಸಲ್ಗಳು ಏನಾಗಲಿ ಗಟ್ಟಿ ಆಗಲಿ. ಅಂದ್ರೆ ಎಣ್ಣೆಯೋಗಿ ಎಷ್ಟು ತಾಕತ್ತೈತಿ ಯೋಚನೆ ಮಾಡಿರಿ. ನಾವು ಯಾವಾಗ ಅದು ಬಿಡ್ರಿ, ನಮ್ಮ ಮನ್ಯಾಗ ನಾವು ಇನ್ನೂ ಸಣ್ಣವ್ರಿದ್ದಾಗ ನಾವು ಎಲ್ಲಿವರೆಗೂ ಮನೆಯೊಳಗಿದ್ವಲ್ರಿ, 10ನೇ ಮಟ್ಟನೂ ನಮ್ಮ ತಾಯಿ ತಲೆ ಎಣ್ಣೆ ಹಚ್ಚಿ ಮೈಗೆ ಹಚ್ಚಿ ಎರಿತಿದ್ಲಿ ರೀ. ಈಗ ಅನ್ನಿಸ್ತೈತಿ ಯಾಕೆ ಅವೆಲ್ಲ ಹೋಗ್ಬಿಟ್ಟವ್ರೀಗ. ಎಣ್ಣೆ ನಿಮ್ಮ ಹುಡುಗರು ಎಣ್ಣೆ ಚಿ ಎಣ್ಣೆ ಹಚ್ಬಿಡಿ, ಎಣ್ಣೆ ಹಚ್ಬಿಡಿ, ಅದನ್ನ ಯಾರು ಹಚ್ಕೋತಾರೆ ಅಂತೇವ್ರಿ. ನಾವು ಎಷ್ಟು ಹುಚ್ಚುತನ ನೋಡ್ರಿ. ನಾವು ಪ್ರತಿ ಹಬ್ಬಕ್ಕೆ ಬಂದ ಕಿವ್ಯಾಗ ಎಣ್ಣೆ ಹಾಕಿ, ತಲೆಗೆ ಎಣ್ಣೆ ಹಾಕಿ, ಮೈಗೆಲ್ಲ ಎಣ್ಣೆ ಹಚ್ಚಿ ಬಿಸಿ ನೀರು ಸ್ನಾನ ಮಾಡಿಸ್ತಿದ್ರು. ಅವೆಲ್ಲ ಯಾಕಿದ್ದು ರೀ, ಹಬ್ಬದ ಟೈಮಿಗೆ. ಅಂದ್ರೆ ದಿವಸ ಆಗಲಿಲ್ಲ ಅಂದರೂ ಹಬ್ಬದ ಟೈಮಿಗ್ರೆ ಮಾಡ್ಕೋರಿ ಅಂತ ಹೇಳಿ. ಈಗ ಹಬ್ಬದ ಟೈಮ್ಗೂ ಇಲ್ರಿ ಎಲ್ಲರಿಗೂ. ಮನೆಗೆ ಬಂದಿದ್ದು ಮತ್ತೆ ತಕ್ಕೋರಿ. ಈಗೂ ಅದೊಂದು ಏನ್ರಿ ಎಣ್ಣೆ ಜಿಬಿಟ್ ಅದನ್ನ ಯಾರು ಹಚ್ಕೊಂಡು ಹುಡುಗರ್ರಿ. ನೀವು ದೊಡ್ಡವ್ರು ಇರ್ಬೋದು, ನೀವು ಹಿರಿಯರೆಲ್ಲ ಮಾಡ್ಕೋತ ಬಂದಿರೋ. ಈಗ ಸಣ್ಣವ್ರು ಹುಡುಗರು ನಮ್ಮ ಏಜಿದವ್ರು ಅದನ್ನ ಯಾರು ಮುಟ್ಟ್ಯಾರೋ, ಅದನ್ನ ಯಾರು ಸ್ನಾನ ಮಾಡ್ಯಾರೋ, ಆರಾಮ್ ಬುರುಗ್ ಬಂದಿರೋದನ್ನ ಹಚ್ಕೋದೈತಿ, ಬುರುಗ್ ಬಂದಿದ್ದು ಮಾಡ್ಕೋದೈತಿ, ಸ್ನಾನ ಮಾಡಿ ಬಂದ್ಬಿಡೋದೈತಿ. ಈಗ ಮನ್ಯಾಗ ನಿಮ್ಮ ಹುಡುಗರ್ಗ ನೋಡಿ ಎಣ್ಣೆ ಹಚ್ಚುತ್ತೆ ಅದೇ ಬೇಡ ಹಚ್ಕೊಂಡು ರಾತ್ರಿ ಹಚ್ಕೊಂಡು ಹಿಂಗೆ ಮಾಡ್ಕೋದ ಹೊಟ್ಟಿರ್ತಾರೆ. ಯಾರೂ ಹಚ್ಕೊಂಗಿಲ್ರಿ ನೋಡ್ರಿ. ಅಲ್ಲಿ ಎಲ್ಲ ಉರ್ಪಾಟ ನಡೆದಕ್ಕೆ ಎಲ್ಲ ಏನು ಆಗತ್ತವ್ರಿ ಅಕ್ಕೋರ, ರೋಗಗಳು ಬರತ್ತಾವ. ಸೊ ಫಸ್ಟ್ ಏನು ಮಾಡ್ಬೇಕ್ರಿ, ಕಂಪಲ್ಸರಿ ನೀವು ಏನು ಮಾಡಿರಿ, ಏನು ತ್ರಾಸ ಇರಲಿಲ್ಲ ಅಂದರೂ ಕೂಡ ಅಕ್ಕೋರಿ ಇವತ್ತಿನಿಂದ ನಿಮ್ಗೆ ಎಳಬುಗಟ್ಟ ಆಗ್ಬೇಕಂದ್ರೆ ಕಂಪಲ್ಸರಿ ಆಯಿಲ್ ಮಸಾಜ್ ಮಾಡ್ಕೋರಿ. ಎವ್ರಿ ಡೇ ಆಗಲಿಲ್ಲ ಅಂದರೆ ಎಲ್ಲಿ ಅವ್ರು ಏನು ಹೇಳ್ತಾರೆ, ಎಲ್ಲಿ ಅಂದ್ರೆ ಇಲ್ಲಿ ಮಣ್ಕಾಲಿಗೆ ಎಲ್ಲಿ ನಿಮ್ದು ಕಟಕ್ ಆವಾಜ್ ಮಾಡತ್ತ ನೋಡ್ರಿ, ಒಳಗೆ ಕಟ್ರಕ್ ಅಂದ್ರೆ ಅದು ಕದ ಹೆಂಗೆ ಕಟ್ರ್ ಆವಾಜ್ ಮಾಡ್ತೈತಲ್ಲ, ಅದಕ್ಕೆ ಎಣ್ಣೆ ಹಾಕಿರಿ ಹೆಂಗೆ ಇದು ಮಾಡ್ತೈತಲ್ಲ ಹಂಗೆ ಕಟ್ರ್ ಒಳಗೆ ಆವಾಜ್ ಮಾಡಕತ್ತು ಅಂದ್ರೆ ಏನು ಮಾಡುತ್ತು, ಬರೀ ಎಣ್ಣೆ ಹಚ್ಕೋತು ಬರೀ ದಿವಸ. ಮತ್ತು ಅವ್ರು ಏನು ಹೇಳ್ತಾರೆ, ಕಾಳು ಪಾದಗೂ ಕೂಡ ಎಣ್ಣೆ ಕಂಪಲ್ಸರಿ ಹಚ್ಕೋರಿ. ಅವ್ರು ಏನು ಹೇಳ್ತಾರೆ, ನೆತ್ತಿ ಇದು ನಿಮ್ಗೆಲ್ಲಿ ನೋಸ್ತೈತೆ ಅಲ್ಲಿ, ಮತ್ತು ಕಾಲು ಪಾದ, ಮತ್ತು ಇಲ್ಲಿ ಇದು ನಾಭಿ ಹತ್ರ, ಹೊಕ್ಕಳ ಹತ್ರ, ಮೈಗಂತೂ ಮಾಡ್ಕೊಂಡ್ರೆ ಭಾಳ ಚಲೋ ರೀ. ಇದು ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೋರಿ. ಇದು ಕಂಪಲ್ಸರಿ ನೀವು ಏನು ಮಾಡಿರಿ ಅಂತಾರೆ, ಅವ್ರು ಮಾಡ್ಕೊಂಡ್ರೆ ವಾತ ಪ್ರಕೃತಿ ಮೈಗೆ ಅವ್ರು ಮತ್ತೆ ಏನಾಗ್ತದೆ, ಮತ್ತು ಶಕ್ತಿಶಾಲಿ ಆಗ್ತಾರೆ. ಅಥವಾ ಅವ್ರ ವಾತ ಪ್ರಕೃತಿ ಮೈ ಏನಾಕೈತೆ ರೀ, ಬ್ಯಾಲೆನ್ಸ್ ಆಕೈತೆ ಅಂತ ಹೇಳ್ತಾರೆ. ಮತ್ತು ಅವ್ರು ಇನ್ನೊಂದು ಏನು ಹೇಳ್ತಾರೆ, ಈಗ ರಾತ್ರಿ ಹೊತ್ತು ಎಣ್ಣೆ ಹಚ್ಕೋತೈತೆ, ಹಾಸಿಗೆ ಹೊಳಸಾಕೈತೆ ಅಂದ್ರೆ ಸಾಕ್ಸ್ ಹಾಕೊಂಡು ಮಲ್ಕೋರಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಔಷಧ ಹೇಳ್ತಾರೆ. ಸೊ ಇದನ್ನು ವಾತ ಪ್ರಕೃತಿ ಮೈದವರು ಇಂಥವ್ರು ಇದ್ದವರು ಇದನ್ನು ಮಾಡಿದ್ದೇ ಆದ್ರೆ ನಾವು ಬ್ಯಾಲೆನ್ಸ್ದಾಗ. ಮತ್ತು ಅವ್ರು ಮೊದಲ ಲೈಟ್ ಇರ್ತಾರೆ ವಾತ, ಅವ್ರು ಜಾಸ್ತಿ ಹೆವಿ ಕೆಲಸ ಮಾಡಬಾರ್ದು ರೀ. ಶಾಂತಿ ಇದ್ದಿದ್ದು, ಕೂಲ್ ಇದ್ದಿದ್ದು, ಸ್ವಲ್ಪ ಯಾಕಂದ್ರೆ ಅವ್ರು ಜಿಕ್ಕೋತ ಇರ್ತಾರಲ್ರಿ, ಅದಕ್ಕೆ ಅವ್ರಿಗೆ ಸ್ಲೋ ಕೆಲಸ, ಶಾಂತ ಕೆಲಸ ಇದ್ದಿದ್ದನ್ನು ಮಾಡ್ಬೇಕಂತ ಅಂತಾರೆ ಅವ್ರು.
ಇನ್ನು ಇವತ್ತಿನ ಟಾಪಿಕ್ ಇನ್ನೊಂದು ಹೊಸ ಬುಕ್ ನನ್ನ ಕಡೆ ಸಿಕ್ಕೈತಿ. ಆ ಟಾಪಿಕ್ ಹೆಸರು ಏನಂದ್ರೆ, ಅವ್ರ ಬುಕ್ ಹೆಸರು ಏನಂದರೆ ಎವ್ರಿ ಡೇ ಆಯುರ್ವೇದ. ಎವ್ರಿ ಡೇ, ಪ್ರತಿದಿನ ಆಯುರ್ವೇದ. ನಮಗೆ ರೀ ಆಯುರ್ವೇದ ಏನು ಮಾಡೈತೆ ಅಂದರೆ, ನಮ್ಗೆ ಏನು ನಮ್ಮ ಮೊದಲಿನವ್ರು ಇದ್ರಲ್ರಿ ಏನೇನು ನಾವು ಮಾಡ್ಕೋತ ಬಂದೇವೆ ಪ್ರತಿದಿನ ನೀವು ಆಯುರ್ವೇದವನ್ನು ಬಳಸಿ ಯೂಸ್ ಮಾಡ್ಬೋದು ಅಂತಾರೆ ಅವ್ರು. ಆದರೆ ಇದನ್ನು ಮಾಡೋದ್ರಿಂದ ನಾವು ಇಂಗ್ಲೀಷ್ ಕಡೆ ನಾವು ಹೋಗೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಏನಪ್ಪ ಪ್ರತಿದಿನ ಆಯುರ್ವೇದ ಅಂದ್ರೆ, ಸ್ಟಾರ್ಟಿಂಗ್ ಅವ್ರು ಏನು ಹೇಳ್ತಾರೆ ಅಂದರೆ, ಹೆಂಗೆ ರಾತ್ರಿ ಹೊತ್ತು ಮುಂಜಾನೆ ಆದ ಕೂಡಲೇ ಅಮೃತ ವೇಳೆ ಬ್ರಹ್ಮಿ ಮುಹೂರ್ತನಾಗ ಅವರು ಹೇಳ್ತಾರಕ್ಕೋರ ಪ್ರತಿಯೊಬ್ಬರು ಅಮೃತ ವೇಳೆ 4 ಗಂಟೆಗೆ ಏಳಬೇಕು. ಎದ್ದಾಗ ಏನು ಮಾಡ್ಬೇಕಂತಾರಂದ್ರೆ ಅವರು, ಎದ್ದ ಕೂಡಲೇ ನಾವಂತೂ ಶಿವ ಬಾಬಾರವರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ಕೈಯನ್ನು ಉಜ್ಜಿರಿ, ಕೈಯನ್ನು ಉಜ್ಜಿ ಎಲ್ಲ ಅಂಗಗಳಿಗೆ ಹಚ್ಕೋರಿ ಅಂತಾರೆ. ಎರಡನೇದು ಇಷ್ಟ ಆದಮೇಲೆ ಭೂತಾಯಿಗೆ ನಮಸ್ಕಾರ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನು ಹೇಳ್ತಾರೆ, ಎಲ್ಲನೂ ಅಕ್ಕರು ಎವ್ರಿ ಡೇ ಆಯುರ್ವೇದ ಬುಕ್ ಏನಂದರೆ ಏನೇನು ಒಂದೊಂದು ಸ್ಟೆಪ್ ಏನೇನು ಮಾಡಬೇಕು ಅಂತ ಎಲ್ಲ ಚಂದ ಹೇಳ್ದೆ. ಆಮೇಲೆ ಏನು ಮಾಡ್ಬೇಕಂದ್ರೆ, ನೀವು ಸ್ನಾನಕ್ಕೆ ಹೋಗಿರ್ತಿರಲ್ಲ, ಸ್ನಾನಕ್ಕೆ ಹೋದಾಗ ಮುಖ ಈಗ ನೋಡ್ರಿ, ಯಾರ್ಯಾರು ಅಮೃತ ವೇಳೆ ಎದ್ದು ಕೂಡಲೇ ಮುಖ ಗೀಕ ತೊಗೋತೀರಿ ಹೇಳ್ರಿ. ಅಯ್ಯೋ ನಾ ಹೀಗೆ ಕಳೆಯಕತ್ತೇನೆ ರೀ, ನಾ ಹೇಳ್ತೀನಿ ಎದ್ದು ಕೂಡಲೇ 4 ಆಗಿದೆ ಅದು ಕೂಡ ಮತ್ತೆ ತಡಾಕಷ್ಟೇ ಹೇಳಿ ಎದ್ದು ಬಾಬಾ ಮುಂದೆ ಹೋಗ್ಕೊಂಡಿರ್ತೇವೆ ರೀ. ಫಸ್ಟ್ ಏನು ಮಾಡ್ಬೇಕಂತಾರೆ ಅವರು, ಮುಖ ಗೀಕ ತೊಳ್ಕೋರಿ, ಕಣ್ಣು ತಗೋರಿ, ಕಣ್ಣಿಗೆ ನೀರು ತಂಪು ನೀರು ಗೊಜ್ಕೋರಿ, ಮೂಗು ಸ್ವಚ್ಛ ಮಾಡ್ಕೋರಿ, ಬಾಯಾಗ ನೀರು ಹಾಕ್ಕೊಂಡು ಉಳಿಸ್ರಿ ಎಲ್ಲ. ಮತ್ತು ವೆರಿ ಇಂಪಾರ್ಟೆಂಟ್, ಕಾಳುಗಳನ್ನ ತೊಳ್ಕೋರಿ ಅಂತ ಹೇಳ್ತಾರೆ. ಅವ್ರು ಆಯುರ್ವೇದದವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲೇ ಹೊರಗೆ ಹೋದ್ರೂ ಕಂಪಲ್ಸರಿ ಕಾಲ ಹಿಂಬಡ ಮತ್ತು ತಳಗಿನ ಪಾದ ಮ್ಯಾಗ ಎಣ್ಣೆ ಹಚ್ಕೋಬೇಕು. ಮತ್ತು ಎಲ್ಲೇ ಹೊರಗೆ ಹೋದ್ರು ಅಕ್ಕೋರು ಅಂತಿದ್ರೆ, ಬಾಬಾನ ಮನೆ ಎಲ್ಲೇ ಹೊರಗೆ ಹೋಗಿ ಬಂದ್ರೆ ಕಾಲು ತಗೊಂಬ ಅಂತ ಹೇಳಿ. ಒಮ್ಮೆ ಅನಿಸ್ತೈತೆ ನಾವು ಎಲ್ಲಿ ಹೋಗಿ ಬಂದೆ, ಗಾಡಿಯಾಗ ಹೋಗೀವಿ ಗಾಡಿಯಾಗ ಬಂದೀವಿ ಅಂತ ಅನಿಸ್ತೈತೆ. ಇಲ್ಲ, ಅವ್ರು ಏನಂತಾರೆ, ಕಂಪಲ್ಸರಿ ಏನಂತೀರಿ, ಕಾಳು ಪಾದ ಎಲ್ಲೋ ಹೊರಗೆ ಹೋದ್ರು ನಿಮ್ಮ ಮನೆಯೊಳಗೂ ಎಂಟ್ರಿ ಹೊಡಿಬೇಕಾದ್ರೆ ಕಾಳು ಪಾದ ಮತ್ತು ಕಾಳುಗಳನ್ನ ಕಂಪಲ್ಸರಿ ತೊಳ್ಕೊಂಡು, ಹೌದ್ರಿ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತು ಕಂಪಲ್ಸರಿ ಅವ್ರು ಏನು ಹೇಳ್ತಾರೆ, ಎದ್ದು ಕೂಡಲೇನೂ ಸಹಿತ ಕಾಲು ಪಾದ ಮತ್ತು ನೀವು ಕಾಳು ಹಿಂಬಡಿಯನ್ನು ತೊಳ್ಕೊಂಡು ನೀವು ಆಮೇಲೆ ಏನು ಮಾಡಿರಿ ಹೋಗ್ರಿ ಅಂತ ಅವ್ರು ಏನು ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್, ನಮ್ಮ ಶರೀರದ ಲಕ್ಷಣ ನೀವು ಆರೋಗ್ಯ ಅದಿರಂದ್ರೆ ಎದ್ದು ಕೂಡಲೇನ ನಿಮಗೆ ಇದು ಬರ್ಬೇಕಂತಾರೆ. ಎದ್ದು ಕೂಡಲೇ ಇದು ಬಂತಂದ್ರೆ ನೀವು ತಿಳ್ಕೋರಿ ನೀವು ಆರೋಗ್ಯವಂತರದಿರಿ ಅಂತ ಹೇಳ್ತಾರೆ. ನಿಮಗೆ ಇದು ಎದ್ದು ಕೂಡಲೇ ನೀವು ಬರಲಿಲ್ಲ ಅಂದ್ರೆ ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಲ್ಲ. ಮತ್ತು ಅವ್ರು ಎದ್ದು ಕೂಡಲೇ ಒಂದು ತಾಸು ಲೇಟ್ ಆದರೂ ಕೂಡ ಅವ್ರು ಏನು ಹೇಳ್ತಾರೋ, 1 ಗ್ಲಾಸ್ ಕಂಪಲ್ಸರಿ ಬಿಸಿನೀರನ್ನು ಕುಡೀರಿ ಅಂತ ಹೇಳ್ತಾರೆ. 1 ಗ್ಲಾಸ್ ಬಿಸಿನೀರು ಕುಡಿಯೋಕ್ಕಾಗಲಿಲ್ಲ ಅಂದರೆ 1 ಗ್ಲಾಸ್ ನಾರ್ಮಲ್ ನೀರನ್ನು ಕುಡೀರಿ, ತಂಪು ನೀರು ಕುಡಿಬೇಡ್ರಿ ಅಂತ ಹೇಳ್ತಾರೆ. ಇಷ್ಟು ಕುಡಿದಾದ್ಮೇಲೆ 1 ತಾಸಿಗೂ ಬಂದ್ರೂ ಭಾಳ ಚಲೋ. ಮತ್ತು ಅವ್ರು ಏನು ಹೇಳ್ತಾರೆ, ಇದನ್ನು ಇವನು ಎಂದಿಗೂ ಜೀವನದಲ್ಲಿ ತೊಡ್ಕೋಬಾರ್ದು ಅಂತ ಹೇಳ್ತಾರೆ, ಈ ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದನ್ನು ನಂದ ಅನುಭವದಿಂದ ಹೇಳ್ತೇನೆ ರೀ. ಒಮ್ಮೆ ನಾವು 3:30 ಹೇಳ್ತೀವಿ ರೀ, ಒಮ್ಮೊಮ್ಮೆ 4 ಆಗಿರ್ತೈತಿ. ಒಮ್ಮೆ ಎದ್ದು ನಂದ ಅನುಭವ ಹೇಳತ್ತೀನಿ ರೀ. ಒಮ್ಮೆ 4 ಗಂಟೆಗೆ ಅಮೃತ ವೇಳೆ ಎದ್ದಾಗ ನಂಗೆ ಬಂದಿರ್ತೈತೆ ರೀ. ಕರೆ 4 ಗಂಟೆಗೆ ಹೇಳಿ ಹೋದನಂತ ಅಲ್ಲೇ 4:15 ನಾ ಸ್ನಾನಕ್ಕೆ ಹೋಗ್ಬೇಕಾಕೈತಲ್ಲ. 4:00 ಯಾಕೆ, ನಮ್ಮ ಬಾಬಾರ ಮನೆಗೆ ಏನು ನಿಯಮ ಐತ್ರಿ, ಇದು ಹೋದ್ರೆ ನಾವು ಸ್ನಾನ ಮಾಡಕಬೇಕು. ಮತ್ತು ಅಲ್ಲೇ ಅದನ್ನು ಹೋಗಿ ಅಲ್ಲಿ ಸ್ನಾನ ಮಾಡೋದು 1/2 ತಾಸು ಅಲ್ಲೇ ಹೋಗ್ತೀನಿ, ಏನು ಅಮೃತ ವೇಳೆ ಮಾಡೋದು, ಅದಕ್ಕೆ ತಡ್ಕೊ, ನೀನೇ ತಡ್ಕೋ, ನಾನು ಯೋಗ ಮುಗಿಸ್ತೀನಿ ಏನ್ರಿ. ಅದಕ್ಕೆ ನಾ ಮಾಡಿದ್ದೆ ಹೇಳತ್ತೇನ್ರಿ ನಿಮ್ಗೆ, ನೀ ತಡ್ಕೋ, ನಾ ಯೋಗ ಮುಗಿಸ್ತೇನೆ, ಆಮೇಲೆ ಅದ್ಯಾಕೆ ಬರ್ತೈತ್ರಿ, ಅದು ತಡ್ಕೊಂಡು ಕಾವ್ಯಾಗಿ ಕಟ್ರಕ್ಕಾಗಿಬಿಟ್ಟಿರ್ತೈತಿ ಅಲ್ಲಿ. ಹೌದಾ ಇಲ್ರಿ, ಇಂಥ ತಪ್ಪುಗಳನ್ನ ಅವ್ರು ಮಾಡಬೇಡ್ರಿ ಅಂತ ಹೇಳ್ತಾರೆ. ಮತ್ತು ಯೂರಿನು ಒಮ್ಮೆ ಬಸ್ನಾಗ ಹೋಗ್ತಿರ್ತೀರಿ, ಯೂರಿನ್ ಬಂದಿರ್ತಾವೆ, ನೀವು ಯಾರು ನಿಮ್ಮ ಅಜ್ಜಿಗಳದಿರಿ ಪ್ಯಾಂಪರ್ ಇಟ್ಕೊಂಡು ಹೋಗ್ರಿ, ಪ್ಯಾಡ್ಸ್ಗಳನ್ನ ಇಟ್ಕೊಂಡು ಹೋಗ್ರಿ. ಕರೆ ಯೂರಿನನ್ನು ಎಂದಿಗೂ ತಡ್ಕೋಕೆ ಹೋಗ್ಬೇಡ್ರಿ. ಯಾಕೆ ಯೂರಿನ್ ತಡ್ಕೊಂಡ್ರಿ ಮತ್ತು ನಿಮ್ಮ ಸ್ಟೋನ್ ಆಗ್ತಾವೆ. ಇವೆಲ್ಲ ಸ್ಟೋನ್ ರೀ, ಇವು ಏನ್ರಿ ಒಳಗೆ ಕಿಡ್ನ್ಯಾಗ ಸ್ಟೋನ್, ಇವು ಏನ್ರಿ ಹೊಲಸು ಹೋಗಿ ಕೂತ್ ಕಲ್ಲಾಗಿ ಸ್ಟೋನಾಗಿ ನಿಂತು ಬಿಡ್ತೈತ್ರಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇದನ್ನು ಯೂರಿನ ಕೆಮ್ಮ ಗ್ಯಾಸ್ ಬಿಡ್ತಿರ್ತೇವಲ್ಲ, ಮಂದಿ ಅದಾರ ಗ್ಯಾಸ್ ಬಿಡ್ತೇವಲ್ರಿ, ಮಂದಿ ಅದಾರ ಅಂತ ಹೇಳಿ ಬಿಡಂಗಿಲ್ಲ, ಒಮ್ಮೆ ತಡ್ಕೋತೀವಿ. ಇಂಥವನ್ನೆಲ್ಲ ಅವ್ರು ಏನು ಮಾಡಂತಾರೆ, ತಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಇಷ್ಟ ಆದ್ರೆ ಆಮೇಲೆ ಎದ್ದು ಕೂಡ ನಾವು ಇದಕ್ಕೆ ಹೋಗ್ಬೇಕು, ಸ್ನಾನ ಮಾಡ್ಬೇಕಂತ. ಮತ್ತು ಅವ್ರು ಆದಮೇಲೆ ಸ್ನಾನ ಮಾಡ್ಬೇಕು. ಅವ್ರು ಏನಂತಾರೆ, ನಾಷ್ಟ ಊಟಕ್ಕಿಂತ ಮುಂಚೆ ಸ್ನಾನ ಆಗಬೇಕು ಅಂತ ಹೇಳ್ತಾರೆ. ಈಗೆಲ್ಲ ಎಷ್ಟು ಜನರ ಮನೆಯೊಳಗೆ ಹಾಕೋರ ಹೇಳ್ರಿ ನೀವು, ನಾಷ್ಟಾನೂ ಹಾಕಿ
ಆಮೇಲೆ ಏನು ಮಾಡ್ತಾರೆ ಸ್ನಾನಕ್ಕೆ ಹೋಗ್ತಾರ್ರಿ. ಆದರೆ ಇಂಥದ್ದೆಲ್ಲ ಚಲೋ ಅಲ್ಲ ಅಂದ್ ಯಾಕಂದ್ರೆ ಅವ್ರು ಏನು ಹೇಳ್ತಾರೆ, ಯಾವಾಗ ನಾವು ತಿಂದಿರ್ತೇವಲ್ರಿ ನಾಷ್ಟ ಅನ್ರಿ ಚಹಾ ಅನ್ರಿ, ಮೊದ್ಲಿನವ್ರು ಎದ್ದು ಕೂಡ ಸ್ನಾನ ಮಾಡ್ತಿದ್ರಿ. ಈಗ ಚಹಾ ಹಾಕಿದ್ರಿ ನಾಷ್ಟ ಹಾಕೈತೆ 10 ಗಂಟೆಗೆ ಸ್ನಾನ ಮಾಡ್ತಾರೆ. ಒಬ್ರೊಬ್ರಂತೂ 12 ಗಂಟೆ ಬಾರಿಸ್ತಾರೆ ಯಪ್ಪ ಅಂತ. ಅದು ಬಿಡ್ರಿ, ಅದು ಯಾಕೆ ನಾಷ್ಟಾಕಿತ್ತನ ಮುಂಚೆ ಸ್ನಾನ ಆಗ್ಬೇಕಂತಾರಂದ್ರೆ, ನೀವೇನು ತಿಂತಿರಲ್ಲ ರಕ್ತ ಎಲ್ಲ ಹೊಟ್ಟಿಗೆ ಹೋಗಿರ್ತೈತಿ ಜೀರ್ಣ ಮಾಡ್ಕೊಳಿಕ್ಕೆ. ನೀವೇನ್ರ ನೀರು ಹಾಕ್ಕೊಂಡ್ರೆ ತಂಪು ಮಾಡ್ದಾಗ ಅಗ್ನಿಯನ್ನು ನೀವು ಶಾಂತ ಮಾಡ್ದಂಗೆ ಅಂತಾರೆ ಅವ್ರು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಸ್ನಾನ ಮಾಡಿ ಅವ್ರು ಏನು ಮಾಡ್ರಿ ಅಂತಾರ್ರಿ, ನಾಷ್ಟ ಅಥವಾ ಊಟ ನೀವೇನು ಮಾಡ್ಬೇಕಂತಿರಲ್ಲ ಮಾಡಿರಿ ಅಂದ್ರೆ. ಇವೆಲ್ಲ ಇಂಥ ಪದ್ಧತಿಗಳು ಇದ್ರನ್ನ ಯಾಕೋರ ನಾವಂತ ಶರೀರ ಚಂದ ಇರ್ತದೆ, ಮನೆ ಪ್ರಕೃತಿ ವಾತಾವರಣ ಚಲೋ ಇರ್ತದೆ. ಇಷ್ಟಾದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಿಮ್ದು ಒಂದು ದೇವ್ರ ಮನೆ ಇರಬೇಕು. ಆ ದೇವ್ರ ಮನೆಯೊಳಗೆ ನಿಮ್ಮದೇ ಆದಂತಹ ನಿಮ್ಗೆ ಇಷ್ಟವಾದಂಥ ಮಾಡೆಲ್ಗಳು ಅಂದರೆ ನಿಮ್ಗೆ ಯಾರು ಸೇರ್ತಾರಲ್ಲ ಅವ್ರದ್ದು ಮೂರ್ತಿಗಳನ್ನ ನೀವು ನೋಡ್ಬೇಕು. ಉದ್ದಿನ ಕಟ್ಟಿ ಮನೆಯೊಳಗೆ ಹಚ್ಬೇಕು, ಏನ್ರಿ ಕರ್ಪೂರನ ಸುಡಬೇಕು. ಇವೆಲ್ಲ ಮನೆಯನ್ನು ಶುದ್ಧೀಕರಣ ಮಾಡುವಂಥದ್ದು ಇವೆಲ್ಲ ರೀ. ಇವನ್ನೆಲ್ಲ ನಮ್ಮ ಮಕ್ಕಳಿಗೂ ನಾವು ಕಳಿಸ್ಬೇಕು. ಈಗಿನ ಮಕ್ಕಳನ್ನ ಹೇಳ್ರಿ, ಕಂಬಳ ಹಾಕೊಂಡು ನಿಮ್ಮ ಮಕ್ಕಳೇ ಹೇಳ್ರಿ, ಎಟ್ಟಕ್ಕೆ ಮಕ್ಕೋತಾವ್ರಿ 12ಕ್ಕೆ ಮಕ್ಕೋತಾವ್ರಿ, ಏಳ್ತಾವೆ ಎಟ್ಟಕ್ಕೆ ರೀ 8ಕ್ಕೆ ಏಳ್ತಾವ್ರಿ. ಅದು ಬರ್ತೈತಿ ಅಲ್ರಿ, ಅದು 10ಕ್ಕೆ ಬರ್ತೈತ್ರಿ. ಅದಕ್ಕೆ ಅದು 10ಕ್ಕೆ ಬರೋ ಮಟ್ಟ ಮತ್ತೆ ನಾಷ್ಟಾಗ ಬಾ ಅಂದ್ಕೊಳ್ಳೋ ಅದು ನಾಷ್ಟ ಹಾಕೋದು, ಹೊರಗೆ ಹಾಕ್ಲಾರ್ದ ನಾಷ್ಟ ಹಾಕೋದ್ರಿ ಅಣ್ಣವ್ರ. ಮತ್ತು ಇನ್ನೊಂದು ಮಾತು ಅವ್ರು ಏನು ಹೇಳ್ತಾರಂದ್ರೆ, ಟಾಕ್ಸಿನನ್ನು ಹೊರಗೆ ಒಬ್ರೊಬ್ರು ಅಣ್ಣವ್ರು ನಿಮ್ಗೆ ಇನ್ನೂ ಹೇಳ್ತೇನೆ ರೀ ಕೊರೆ, ಇಷ್ಟು ಇವತ್ತು ಇದೈತಿ ಒಬ್ರೊಬ್ರಿಗೆ ಒಂದೊಂದು ದಿವ್ಸ ಬರಂಗಿಲ್ರಿ. ಒಂದೊಂದು ದಿವ್ಸ ಒಬ್ರೊಬ್ರಿಗೆ ಬರಂಗಿಲ್ರಿ. ಒಂದೊಂದು ದಿವ್ಸ ಬರಲಿಲ್ಲ ಅಂದ್ಕೊಳ್ಳೆ ಮಾರನೇ ದಿವ್ಸ ಹೋಗ್ತಾರೆ ಅವರು. ಒಂದೊಂದು ದಿವ್ಸ ಬರುವುದಿಲ್ಲ ಅಂದ್ಕೊಳ್ಳೆ ಸ್ವಲ್ಪ ಯೋಚನೆ ಮಾಡಿರಿ. ಒಂದು ದಿವ್ಸ ಅವ್ರಿಗೆ ಬರಲಿಲ್ಲ ಅಂದ್ರೆ ನೀವು ಒಳಗೇನು ಇಟ್ಕೊಕತ್ತೀರಿ, ಹೊಲಸು ವಿಷಕರಿ ಟಾಕ್ಸಿನ್ ಇಟ್ಕೊಕತ್ತೀರಿ, ಅದ್ರಲ್ಲೇನ ರೋಗ ರೀ. ಒಳಗೆ ಶರೀರ ಗಟ್ಟಿನಾಗ ಏನರ ಉಳಿತಂದ್ರೆ ಅದ ರೋಗ ರೀ. ಅದಕ್ಕೆ ನಿಮ್ಮ ಖರ್ಚು ಎದ್ರೋಗ ಮಾಡ್ರಿ ಅಂದ್ರೆ ತಿಂದಿದ್ದನ್ನು ಹೊರಗೆ ಹಾಕಕ್ಕೆ ಖರ್ಚು ಮಾಡಿರಿ. ನೀವು ಅದನ್ನ ಚಿಂತೆ ಮಾಡಿರಿ, ಉಳ್ಕಿಂದ ಚಿಂತೆ ಮಾಡಬೇಡ್ರಿ. ಏನು ತಿಂದಿರಿ ಅದನ್ನು ಹೊರಗೆ ಹಾಕಿನಿಲ್ಲ ಚಿಂತೆ ಮಾಡಿರಿ. ಆಮೇಲೆ ಚಿಂತೆ ಮಾಡೋದು ಅವಶ್ಯಕತೆ ಹತ್ತೋದೇ ಇಲ್ರಿ. ಮತ್ತು ಒಮ್ಮೊಮ್ಮೆ 2-3 ಸಲ ಹೋಗೋದು ಬರ್ತೈತಿ, 2 ಸಲ ಹೋಗಕ್ಕೆ ಬೇಕಾಕೈತ್ರಿ, ನಾ 3 ಸಲ ಹೋಗಕ್ಕೆ ಬೇಕಾಕೈತ್ರಿ ಅಂತಿದ್ದಲ್ಲ, ಹೋಗ್ರಿ. ಅದನ್ನೇನು ಯೋಚನೆ ಮಾಡಬೇಡ್ರಿ, ಹೋಗ್ರಿ. ಹೋದಷ್ಟು ಚಲೋ ಇಲ್ಲ. ಹಾಂ ಅಯ್ಯೋ ಅಕ್ಕರು ಅದು ಬಿಡ್ರಿ. ಆಲ್ಸಿ ಇದ್ವಿ ಅಂದ್ರೆ ಏನು ನಾಳೆ ಹೋಗೋದೇ ತಗೋ, ತಡ್ಕೋದೇ ತಲೆ ಹೋಗಿ ಇಟ್ಟ ಬರ್ತೈತೆ ಮತ್ತು ಸುಮ್ಮ ಏನದು ಆಮೇಲೆ ಹೋದ್ರೆ ಅದು ತಗೋ. ಹಂಗೂ ಅದೇವ್ರಿ ಅದಕ್ಕೆ ಹೇಳತ್ತೇನ. ಆಲ್ಸಿ ಇದ್ರೂ ಏನು ಮಾಡೋದ್ರಿ ತೊಗೊಂಡು ಎಲ್ಲ ಇದ್ರೂ. ಅದಕ್ಕೆ ರೀ ಅಕ್ಕೋರಿ ನಾವೇನು ಮಾಡ್ಕೋಬೇಕ್ರಿ, ನಮಗೆ ನಾವು ಭಾಳ ಏನ್ರಿ ಲಕ್ಷ ಕೊಡ್ಬೇಕ್ರಿ. ಇದು ಅದ್ವರೆ ಆಮೇಲೆ ಅವರ ಪೂಜಾ ನಿಮ್ಮ ಗುಡಿ ಹೋಗಿ ನಿಮ್ಮ ಮಂದಿರನ್ನು ಯಾರು ಮೋಡಲ್ ಇರ್ತಾರ ಮತ್ತು ಅವ್ರು 4ನೇದು ಏನು ಹೇಳ್ತಾರೆ, ಕಂಡಿ ಮುಂದೆ ನಿಂದ್ರಿ. ಕಂಡಿ ಮುಂದೆ ನಿಂತ ನೀವು ಹೆಂಗೆ ಕಾಣಿಸ್ತೀರಿ ಅದ್ರದ್ದು ನೀವು ಅಫರ್ಮೇಷನ್ ಸ್ವಮಾನಗಳನ್ನ ಹೇಳ್ರಿ ಅಂತ. ನನ್ನನ್ನು ಸೇರ್ತೀನಿ, ನಾ ಇಷ್ಟಪಡ್ತೀನಿ, ನಾ ಹೆಂಗೆ ಕಾಣ್ತೀನಿ, ನಾ ಚಂದ ಕಾಣ್ತೀನಿ, ಹಿಂಗೆ ಈ ರೀತಿ ಕಂಡಿ ಮುಂದೆ ನಿಂತ್ಕೊಂಡು ಮಾತಾಡ್ರಿ ಅಂತ ಹೇಳ್ತಾರೆ. ಮಾಡ್ರಿ ಅಂತ ಹೇಳ್ತಾರೆ. ಹಾಂ ಹಂಗ್ರೆ ಮಾಡ್ರಿ, ಸ್ವಮಾನ್ರೆ ಹೇಳ್ರಿ, ಹೆಂಗ್ರೆ ಮಾಡಿ ಒಟ್ಟು ಅದನ್ನು ನೀವು ಕನ್ನಡಿ ಮುಂದೆ ನಿಂತು ಮಾತಾಡ್ರಿ ಅಂತ ಇಷ್ಟ ಆಕೈತ್ರಿ. ಆಮೇಲೆ ನೀವು ಅವ್ರು ಫಸ್ಟ್ ಏನು ಹೇಳ್ತಾರೋ ನಮಗೂ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಾ ಅಕ್ಕೋರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೇನೆ ರೀ. ಕೊರೋನಾ ಟೈಮ್ನಾಗ ಒಬ್ರದ್ದು ಅಣ್ಣವ್ರಿಗೆ ಅವ್ರ ಕ್ಲಾಸ್ ಕೇಳ್ತಿದ್ರಿ. ಅವರೇ ಇದನ್ನು ರೂಢಿ ಪದ್ಧತಿ ಇತ್ತಂದ್ರೆ ಏನಂದ್ರೆ ಮುಂಜಾನೆ ನಾಷ್ಟ ಬಿಡುನ್ವ ಹಣ್ಣು ತಿನ್ನುನು ಅಂತ ಅವರ ತೊಗೊಂಬಂದ್ರಿ. ಅವರ ತೊಗೊಂಬಂದು ಕೂಡ ಮೊದಲು ಭಾಳ ತ್ರಾಸ ಆಯ್ತು ರೀ. ನಾಷ್ಟ ಮಾಡೋದು ರೂಢಿ ಇತ್ತು ರೀ ನಮಗೆ. ಆಮೇಲೆ 10:30 11:30 ಆದ ಕೂಡಲೇನ ಕೆಟ್ಟ ಹಸು ಆಗೋದ್ರಿ. ಒಮ್ಮೆ 4-5 ದಿವಸ ಹೊತ್ತು ಸಿಟ್ಟು ಬರೋದ್ರಿ. ಅಕ್ಕೋರು ಇನ್ನೂ ರೊಟ್ಟಿ ಬಡಿದು ಇನ್ನೂ ಅಡುಗೆ ಆಗಿರ್ತಿರಲಿಲ್ಲ ರೀ. ನಾವು ಕೆಲಸ ಮಾಡಿ ನಮ್ಗೆ ಕೆಟ್ಟ ಹಸು ಆಗ್ಬಿಡ್ತೈತೆ. ಖರೆ ಅಕ್ಕೋರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೇವೆ ರೀ. ಕೊರೋನಾ ಟೈಮ್ದಿಂದ ಇಲ್ಲಿವರೆಗೂ ನಾವು ನಾಷ್ಟ ಮಾಡಂಗಿಲ್ಲ ರೀ. ಎಲ್ಲರೂ ಬೇರೆ ಊರಿಗೆ ಹೋತು ಬೇರೆ ಇದಾತಂದ್ರೆ ಅವತ್ತು ನಾಷ್ಟ ಮಾಡ್ತೇವೆ. ಅಕ್ಕೋರಿಗೆ ಇಷ್ಟು ಥ್ಯಾಂಕ್ಸ್ ಹೇಳ್ಬೇಕ್ರಿ. ಅದರಿಂದ ನಮ್ಗೆ ಭಾಳ ಶರೀರ ಆರಾಮಾಗೈತೆ ರೀ. ಈಗೀಗ ಹೊಸದಾಗಿ ಈ ವರ್ಷದಿಂದ ಏನು ಮಾಡೇವಂದ್ರೆ ಜ್ಯೂಸ್ ಮಾಡಾಕತ್ತೇವೆ ರೀ. ಆ ಜ್ಯೂಸ್ದಿಂದನೂ ಎಷ್ಟು ಎಫೆಕ್ಟ್ ಆಗೈತಂದ್ರೆ ಹಿಮೋಗ್ಲಿಬಿನ್ 10 ಇದ್ದಿದ್ದು 11:30 ಆಗತ್ತೈತೆ ರೀ. ಅದಕ್ಕೆ ಕಾರಣ ಏನು ಹೇಳ್ರಿ,
ಇವು ನಾವೆಲ್ಲ ಊಟದ ಪದ್ಧತಿಯು ಚೇಂಜ್ ಮಾಡ್ಬೇಕು. ನಿಮಗೂ ಎಲ್ಲರಿಗೂ ಒಂದು ಮಾತು ಹೇಳ್ತೆ, ಚಹಾ ಬಿಡ್ರಿ, ಅದ್ರ ಬದಲಾಗಿ ಜ್ಯೂಸ್ ಕುಡೀರಿ. ಹಾಲು ಕುಡಿಬೇಡ್ರಿ ಅಂತಾರವರು. ಹಾಲು ಯಾಕೆ ಕುಡಿಬೇಡ್ರಿ? ಹಾಲು ಎಂಥದ್ದು ಕುಡೀರಿ ಅಂದ್ರೆ, ಹಾಲಿಗೆ ಎಮ್ಮಿಗೆ ಅವ್ರ ಪ್ರೀತಿಯಿಂದ ಸಾಕಾಕತ್ತಾರಲ್ಲ ಆ ಹಾಲು ಕುಡೀರಿ. ಮತ್ತು ಅದು ಅವ್ವ ತನ್ನ ಮಕ್ಳಿಗೆ ಹಾಲು ಕೊಟ್ಟಿರ್ಬೇಕು, ಆ ಕೊಟ್ಟಿದ್ದ ನಂತರ ಏನು ಉಳಿತೈತಲ್ಲ ಆ ಹಾಲು ಕುಡೀರಿ. ಇಲ್ಲಾಂದ್ರೆ ಹಾಲು ಕುಡಿಯೋಕೆ ಹೋಗ್ಬೇಡ್ರಿ, ಹಾಲಿನ ಐಟಮ್ ತಿನ್ನೋಕೆ ಹೋಗ್ಬೇಡ್ರಿ ಅಂತಾರೆ ಇವರು. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಈಗಿನವರು ಬರ್ತಾರಂತ್ರಿ, ಅದು ಆಕ್ಸಿಟೋಸಿನ್ ಅಂತ ಹೇಳಿ ಇಂಜೆಕ್ಷನ್ ಇರ್ತೈತತ್ರಿ, ಅದು ಹಿಂಗೆ ಹೊಡೆದು ಬಿಡ್ತಾರತ್ರಿ. ಆ ಕೂಸಿಗೂ ಕುಡ್ಸಂಗಿಲ್ಲ ಅಂತ ಹೊಡೆದು ಬಿಡೋದು, ಹಾಲು ಕೊಡೋಕೆ ತಯಾರ ಸ್ಟಾರ್ಟ್ ಅಂತ್ರಿ. ಹಾಲು ತಾಯಿ ಯಾವಾಗ ಕೊಡ್ತಾಳ್ರಿ? ಅದು ಪಾಪು ನೋಡ್ಕೊಳ್ಳೇನ ತಾಯಿ ಕೊಡ್ತಾಳ್ರಿ. ಈಗ ನಾವು ಕೂಡ ನನ್ನ ಮಕ್ಳಿಗೆ ನಾವು ಹಾಲು ಯಾವಾಗ ಕೊಟ್ವಿ, ನಮ್ಮ ಮಕ್ಕಳು ನೋಡ್ಮೇಲೆ ಹಾಲು ಬಂದವು ರೀ, ಹೌದು ಇಲ್ಲ? ಹಂಗೆ ಅವು ಎಮ್ಮಿ ಆಕಳ ಹಾಲು ಯಾರಿಗೆ ಕೊಡ್ತಾರ್ರಿ? ಕರಗೋಳಿಗೆ ತನ್ನ ಮಕ್ಳಿಗೆ ನೋಡ ಮೇಲೆ ಅದು ಬಿಡ್ತೈತಂತ್ರಿ. ಅದನ್ನ ನಾವೇನು ಮಾಡ್ತೇವೆ ರೀ? ನಮ್ಗೆ ಹಾಲಂತೂ ಬೇಕ್ರಿ, ಹಾಲಂತೂ ಬೇಕ್ರಲ್ಲ, ಅದಕ್ಕೆ ಏನು ಮಾಡ್ತೇವೆ? ಅದು ಒಂದು ಮರ್ಡರ್ ಮಾಡ್ದಂಗೆ ಆಕೈತಿ. ಮತ್ತು ಅದರಲ್ಲೇ ತಿಂದಿದ್ದ ಐಟಮ್ ನಿಮ್ಗೆ ಎಂದೂ ಸುಖ ಕೊಡಂಗಿಲ್ಲ. ಅವ್ರು ಮತ್ತೇನಂತಾರೆ, ಮೊದಲಿನ ಹಾಲಿನ ಪದಾರ್ಥಗಳನ್ನ ತಿಂದಕ್ಕೆ ದೇಹಕ್ಕೆ ಶಕ್ತಿ ಇತ್ತಂತ್ರಿ, ಜೀರ್ಣ ಮಾಡ್ಕೋಕೆ ಶಕ್ತಿ ಇತ್ತಂದ್ರೆ ಅವ್ರು ಹೊಲ್ದಾಗ ಕೆಲಸ ಮಾಡ್ತಿದ್ರಿ, ಹಂಗೆ ಮಾಡ್ತಿದ್ರಿ, ಹಿಂಗೆ ಮಾಡ್ತಿದ್ರಿ. ನಮ್ದೇನೈತ್ರಿ ಅಕ್ಕಾರ? ನಮ್ದೇನು ಕೆಲಸ ಐತೆ? ಹಿಂಗೆ ಅಟ್ಟಲ್ರಿ, ಹೌದು ಇಲ್ಲ ರೀ? ಅದಕ್ಕೆ ಅವ್ರು ಏನು ಹೇಳ್ತಾರೆ, ಕರೆಕ್ಟ್ ನಿಮಗೆ ಅಷ್ಟೇ ನಿಮ್ಗೆ ವಯಸ್ಸಾಗೈತಿ ಹಾಲು ಕುಡಿಬೇಕಂತಂದ್ರೆ ನಿಮ್ಮ ಮನೆ ಹಾಲು ಭಾಳ ಚಂದ ಪ್ರೀತಿಯಿಂದ ಅವಕ್ಕೆ ಸಾಕ್ತೀರಿ, ಅವಕ್ಕೇನು ತ್ರಾಸ ಕೊಡಂಗಿಲ್ಲ. ನಾವು ಆಂಟಿಬಯೋಟಿಕ್ ಗುಳಿಗೆ ತಗೊಂಡಂಗ ಹಾಂ, ಅದಕ್ಕೆ ಅಂತ ಹೊಟ್ಟೆ ಯಾರು ಹಾಕ್ತಿರ್ತಾನೆ ನೋಡ್ರಿ, ಆ ಎಮ್ಮೆ ಹಾಲು ಹೊಟ್ಟೆ ಯೂಸ್ ಮಾಡಿ. ಹಾಂ, ನಿಮ್ಮ ಮನೆಗೆ ನೀವೇ ಸಾಕಿರಬೇಕು, ನಿಮ್ಮ ಅದು ಕರುಗಳಿಗೆ ಕೊಟ್ಟಿರಬೇಕು ಹಾಲು. ಉಳಿದಿದ್ದ ಹಾಲನ್ನು ನಿಮ್ಮ ಮನೆಗೆ ಬಳಸ್ರಿ. ಅದ್ರ ಹಾಳು ಬದಲಾಗಿ ಚಂದಾಗಿ ಮುಂಚೆನೇ ಅದ್ಕೊಳ್ಳಿ ಒಂದು 4 ಬಾದಾಮ್ ನೆನೆಸುತ್ತ ಬರ್ರಿ. ನಿಮಗೆ ನಾ ಎಲ್ಲ ಹಿಂದಿನ ಎಪಿಸೋಡ್ನಾಗ ಇದಕ್ಕೆ ಏನರ ಪ್ರಾಬ್ಲಮ್ ಇತ್ತಂದ್ರೆ ಏನೇನು ಮಾಡ್ಬೇಕಂತ ಹೇಳಿದ್ದೀನಿ, ನೀವು ಅದು ಮಾಡಿ ನೋಡ್ರಿ, ಪೂರ ಹೊಟ್ಟೆ ಸ್ವಚ್ಛ ಆಕೈತಿ. ಬಾದಾಮ್ ನೆನೆಸ್ರಿ, ಅಂಜೂರು ನೆನೆಸ್ರಿ, ಇವನ್ನೆಲ್ಲ ನೆನೆಸಿ ಈ ಥರದ್ದು ಬೇಕಾದರೆ ಗ್ರ್ಯಾಂಡ್ ಮಾಡ್ಕೊಂಡು ಕುಡಿಯೋದು ಹಾಲು ಬಿಡೋತೈತೆ ರೀ. ಇದನ್ನು ಕುಡಿಯುತ್ತೆ ಬರ್ರಿ. ನಟ್ಸ್ಗಳ, ಗೋಡಂಬಿ ಇವನ್ನೆಲ್ಲ ನೆನೆಸಿ ತಿನ್ನೋದು ಬರ್ರಿ. ಮತ್ತು ಮುಂಚೆನೇ ಎದ್ಕೊಳ್ಳಿ, ನಾ ಈಗೀಗ ಒಂದು ಮಾಡಾಕತ್ತೇನೆ ರೀ, ಏನಂದ್ರೆ ಅದನ್ನು ನೀವು ಟ್ರೈ ಮಾಡ್ಬೋದು. ನಾ ಮಾಡಾಕತ್ತಿದ್ದೆ, ಒಂದು ನೀರಿನಾಗ ಕೊತ್ತಂಬರಿ ಕಾಳು, ರಾತ್ರಿ ಹೊತ್ತು ಕೊತ್ತಂಬರಿ ಕಾಳು, ಜೀರಿಗೆ, ಒಂದು ಲಿಂಬೆ ಹಣ್ಣು ರಾತ್ರಿ ಹೊತ್ತು ಕುದಿಸಿ ಪ್ಲೇಟ್ ಮುಚ್ಚಿಟ್ಬಿಡೋದು. ಮುಂಚೆನೇ ಎದ್ಕೊಳ್ಳಿ ಕುಡಿಯೋದು, ಅದನ್ನು ಸೋಸೋದು ಕೊತ್ತಂಬರಿ ಕಾಳು, ಜೀರಿಗೆ, ಅದನ್ನು ಅಡುಗೆಗೆ ಹಾಕಿ ಬಳಸ್ಬೋದು. ಎಷ್ಟೋ ನಿಮ್ಮ ದೇಹ ಏನು ಆಕೈತ್ರಿ, ನಿಮ್ಮ ದೇಹ ತಂಪಾಕೈತ್ರಿ. ಇದನ್ನ ಇಷ್ಟ ಮಾಡಿರಿ. ಮತ್ತು ಮುಂಚೆನೇ ಎದ್ಕೊಳ್ಳಿ ಜ್ಯೂಸ್ ನೋಡಿರಿ. ಜ್ಯೂಸ್ ನಿಮಗೆ ಹೇಳ್ತೇನೆ, ಚಾಗಿ ಬಿಟ್ಟು ಟಾಟಾ ಹೇಳ್ರಿ, ಶರೀರಕ್ಕೆ ಆರೋಗ್ಯ ಇಟ್ಕೋರಿ, ಭಗವಂತ ಕೊಟ್ಟಾನು ಆರಾಮ್ ಸಂಗ ಇವನ್ನ ಇರಬೇಕು, ಇದು ಭಾರಿ ಇರಬೇಕಾದ್ರೆ. ಹಾಂ, ಈಗ ಕೇಳ್ರಿ, ಇದ್ರಿ ಏನೇನು ಹೇಳ್ರಿ ಜ್ಯೂಸ್: ಬೀಟ್ರೂಟ್, ಗಜ್ರಿ, ಸೌಂತಿಕಾಯಿ, ದಾಳಿಂಬ್ರಿ, ತುಳಸಿ ಹಾಕೋರು ತುಳಸಿ ಹಾಕ್ರಿ, ಪುದೀನ ಹಾಕೋರು ಇದ್ರೆ ಪುದೀನ ಹಾಕ್ರಿ, ಕೆರ್ಮೇವು ಹಾಕೋರಿ, ಅಮೃತ ಬಳಿ ಇತ್ತಂದ್ರೆ ಅಮೃತ ಬಳಿ ಹಾಕ್ರಿ, ಬ್ರಹ್ಮಿ ಎಲೆ ಇತ್ತಂದ್ರೆ ಬ್ರಹ್ಮಿ ಎಲೆ ಹಾಕ್ರಿ, ಎಲ್ಲ ಹಾಕಿ ಸೋಸ್ರಿ, ಕುಡಿದು ಬಿಡ್ರಿ. ವೆರಿ ಇಂಪಾರ್ಟೆಂಟ್. ಹಣ್ಣು ತಿನ್ನಿರಿ, ಹಣ್ಣು ಜ್ಯೂಸ್ ಮಾಡಬೇಡ್ರಿ, ಹಣ್ಣು ತಿನ್ನಿರಿ. ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ ಹಣ್ಣು ಹಾಲು ಮಿಕ್ಸ್ ಮಾಡಬಾರ್ದಂತಾರ್ರಿ. ನಾನು ನಿಮ್ಗೆ ಫಸ್ಟ್ ಎಪಿಸೋಡ್ನಾಗ ಹೇಳಿದ್ನಲ್ರಿ, ಯಾವ ಪದಾರ್ಥ ವಿರೋಧ ಪದಾರ್ಥ ಅಂತ ಹೇಳಿ, ಅದರಲ್ಲೇನ ಸ್ಕಿನ್ ಸೊರಾಸಿಸ್ ಇಂಥವೆಲ್ಲ ಪ್ರಾಬ್ಲಮ್ ಬರ್ತಾವಂತ. ಹಣ್ಣು, ಬಾಳೆಹಣ್ಣು ಸಿಕ್ಕರ್ನಿ, ಆ್ಯಪಲ್ ಜ್ಯೂಸ್ ಮಾಡ್ಕೋರಿ. ಆ್ಯಪಲ್ನಾಗ ನೀರು ಹಾಕೋರಿ. ಕರೆ ಆ್ಯಪಲ್ ಹಾಲು ಒಟ್ಟು ನೆನಪಿಟ್ಕೋರಿ, ಹಾಲು ಮತ್ತು ಹಣ್ಣು ಇವೆರಡೂ ಮಿಕ್ಸ್ ಮಾಡಬೇಡ್ರಿ. ಈಗ ರೀ ಮೊಸರನ್ನ ಹಾಲು ರೀ, ಅದ್ರ ಮೇಲೆ ದಾಳಿಂಬರಿ ರೀ. ಹಾಂ, ಇವ್ನು ಒಟ್ಟು ಮಿಕ್ಸ್ ಮಾಡಬಾರ್ದ್ರಿ. ಹಣ್ಣು ಮಿಕ್ಸ್ ಮಾಡ್ಬಾರ್ದು, ಕಾಯಿಪಲ್ಯನೂ ಮಿಕ್ಸ್ ಮಾಡಬಾರ್ದ್ರಿ. ಈಗ ಹೊಸದಾಗಿ ಬಂದದ್ದು ಬೆಂಡೆಕಾಯಿ ಪಲ್ಯ ಮಾಡೋದ್ರಿ, ಹಾಲು ಹಾಕೋದ್ರಿ. ಜುಣ್ಕ ಹಾಲು ಬಾವುದಿಲ್ಲ, ಹಾಲಿನಲ್ಲೇ ಜುಣ್ಕ ಮಾಡೋದು ತಡಿತೈತ ಮಾಡ್ತಾರೆ. ಅವ್ರು ಏನಂತಾರೆ ಅಂದ್ರೆ, ಅಕ್ಕೋರು ಏನಂತಾರಂದ್ರೆ, ಹಾಲು ಲಕ್ಷ ಕೊಟ್ಟು ಕೇಳ್ರಿ, ಹಣ್ಣು ಮಿಕ್ಸ್ ಆಗಬಾರ್ದು, ಹಾಲು ಮತ್ತು ಉಪ್ಪು ಮಿಕ್ಸ್ ಆಗಬಾರ್ದು. ಲಕ್ಷ ಕೊಟ್ಟು ಕೇಳ್ರಿ, ಉಪ್ಪು ಮಿಕ್ಸ್ ಆಗಬಾರ್ದು. ಜುಣಕ್ಕೆ ಹೆಂಗೆ ಮಾಡ್ತೀವ್ರಿ? ಮೊಸರನ್ನ ಹೆಂಗೆ ಹಾಕೈತ್ರಿ? ಉಪ್ಪ. ಚಪಾತಿ ಹಾಲು ಬಾದ, ಚಪಾತಿ ಹಾಲಿನಾದ್ ಬಿಡು, ಉಪ್ಪ ಹಾಲು ಹಾಲು ಹಾಕ್ಬಿಡ್ರಿ.
ಉಪ್ಪು ಹಾಕ್ರಿ, ಹಾಲು ಹಾಕ್ಬೇಡ್ರಿ, ಹಾಲು ಹಾಕ್ರೆ ಉಪ್ಪು ಹಾಕ್ಬೇಡ್ರಿ. ಹಾಲ್ನ್ಯಾಗ ಕಲಿಸಿದ್ವಿ ಅಂದ್ರೆ ನಡೀತಿತ್ತದಲ್ಲ. ಅದ ಕಲ್ಸಂಗಿಲ್ರಿ. ಅದನ್ನೇ ಅವ್ರು ಏನು ಹೇಳ್ತಾರ್ರಿ, ಅದಕ್ಕೆ ಅವ್ರು ಏನು ಹೇಳ್ತಾರೆ, ಹಾಲಿನ ಐಟಮ್ಗೆ ಜಿಂದಾಬಾದ್ ಹೇಳ್ರಿ. ಅದಕ್ಕೆ ನೋಡ್ರಿ, ನೀವು ಯಾವತ್ತು ಪೇಡ ತಿಂದಿರ್ತೀರಿ, ಕುಂದ ಏನ್ರ ತಿಂದಿರ್ತೀರಿ, ಅಥವಾ ಕವ ಏನ್ರ ತಿಂದಿರಿ, ಹೊಟ್ಟೆ ಹೆಂಗೆ ಹಿಂಕಿಳಿಸ್ತೈತ್ರಿ. ಮೈದಾಗೂ ಹಂಗೆ ಆಕೈತಿ. ಇದ್ರಿ ಗಿಣ್ಣಂತ ತಿರ್ವ್ಯಾಡಿ ಹೋಗಿತೈತೆ ನಮ್ದು. ಅದಕ್ಕೆ ಮತ್ತೇನು ಅಂದ್ರೆ ಹೊಣ್ಣು ಸಿಗ್ತೈತೆ ಕರೆ, ಗಿಣ್ಣು ಸಿಗಂಗಿಲ್ಲ ಅಂತ ತಿನ್ನೋದು ತಿಂಗಳಿಗೆ ಒಂದು ನಡೀತೈತಿ. ದಿನ 4 ದಿವಸಕ್ಕೆ ತಿಂತಿರ್ತಾರಲ್ಲ. ಕೇಳ್ರಿ. ಸೊ ಇಷ್ಟ ಲಕ್ಷ ಕೊಟ್ಟು ಕೇಳ್ರಿ. ಹಾಲು ಕೇಳ್ರಿ, ಹಾಲು ಉಪ್ಪ, ಹಾಲು ಹುಳಿ. ಈಗ ನೋಡ್ರಿ, ಕಸ್ಟರ್ಡ್ ಮಾಡ್ತಾ ಗೊತ್ತೈತ್ರಿ, ಕಸ್ಟರ್ಡ್ ಮಾಡೇ ಬರ್ರಿ ಅಂತ ಹೇಳ್ತೇವೆ. ಬಾಳೆಹಣ್ಣು, ದಾಳಿಂಬ್ರಿ, ಇದ್ರಿ ಚಿಕ್ಕು, ಮತ್ತೇನ್ರಿ ಆ್ಯಪಲ್, ಇಲ್ರಿ ಇನ್ನೊಂದು ಮೋಸಂಬಿ ಎಲ್ಲ ಹಾಕಿ ಕಸ್ಟರ್ಡ್ ಮಾಡೈತ್ರಿ. ಕಸ್ಟರ್ಡ್ ತಿನ್ರಿ ಅಂತ ಕಟೋರಿನಾಗ ಹಾಕೊಡ್ತೇವೆ. ಕಷ್ಟನೂ ಅದ, ಕಸ್ಟರ್ಡ್ ಹೋಗಿ ಅದು ಕಷ್ಟನೂ ಹಾಕೈತ್ರಿ. ಸೊ ಇದನ್ನ ಏನು ಮಾಡಬೇಡ್ರಿ ಅಂತಾರಿ ಬಾಬಾ, ಸಾರಿ ಇದನ್ನ ಹಾಕೋರು ಏನಂತಾರ್ರಿ, ತಿನ್ಬೇಡ್ರಿ. ದ್ರಾಕ್ಷಿ ಹಾಲು, ದ್ರಾಕ್ಷಿ ಹಿಂಗೂ ಅಲ್ರಿ ಕುರ್. ಮತ್ತು ದ್ರಾಕ್ಷಿ ತಿಂದಿರಿ ಆಮೇಲೆ ಹಾಲು ಕುಡಿದ್ರಿ, ಅಲ್ಲೂ ಹೊಟ್ಟೆಗೆ ಹೋಗಿ ಹಿಂಗೆ ಮಾಡೋದ. ಮತ್ತದು ಒಂದು 7-8 ತಾಸು ರೀ ಏನರ ನಡು ತಿಂದು ಆಮೇಲೆ ಬೇಕಾದ ಹಾಲು ಕುಡಿದ್ರೆ ಬರ್ತೈತ್ರಿ. ಕರೆ ಹಿಂಗೆಂದು ಮಾಡಬೇಡ್ರಿ ಅಂತ ಹೇಳ್ತಾರೆ. ಏನೇನು ಹೇಳ್ರಿ, ಹಾಲ ಉಪ್ಪ, ಹಾಲ ಉಪ್ಪ, ಜುಣಕ, ಹಾಲ ಉಪ್ಪ, ಮೊಸರನ್ನ, ಹಾಲ ಕೈಪಲ್ಲೆ, ಹಾಲ ಹಣ್ಣು, ಇದನ್ನ ಯಾವುದು ಮಿಕ್ಸ್ ಮಾಡಬೇಡ್ರಿ. ಹಾಲ ಮತ್ತು ಹುಳಿ ಮಿಕ್ಸ್ ಮಾಡಬೇಡ್ರಿ. ಇನ್ನೊಂದು ಕೇಳ್ರಿ, ಮೊಸರ ಹಣ್ಣು ಮಿಕ್ಸ್ ಮಾಡಬೇಡ್ರಿ. ಮೊಸರ ಹಣ್ಣು ಮಿಕ್ಸ್ ಮಾಡಬೇಡ್ರಿ. ಮೂರನೇದು ಏನು ಹೇಳ್ತಾರಂದ್ರೆ, ಹಣ್ಣು ಕಾಯಿಪಲ್ಲೆ ಮಿಕ್ಸ್ ಮಾಡಬೇಡ್ರಿ. ಹಣ್ಣು ತಿನ್ನಿರಿ, ಕಾಯಿಪಲ್ಲೆ ತಿನ್ನಿರಿ. ಯಾವುದೂ ಎದ್ರ ಜೊತೆನೂ ಏನು ಮಾಡಬೇಡ್ರಿ ಕೋರ, ಮಿಕ್ಸ್ ಮಾಡಿ ತಿನ್ಬೇಡ್ರಿ. ತಿನ್ನೋದ್ರಿಂದ ಒಳಗೆ ಏನು ಆಗಂಗಿಲ್ಲ ಅಂದ್ಕೊಂಡು ಆಮೇಲೆ ಈಗ ನಾನು ಮಾಡ್ಕೊಂಡು ಕೂತೇನೆ ನೋಡ್ರಿ, ಏನು ಆಗಂಗಿಲ್ಲ, ಅದನ್ನು ತಿನ್ನಂಗಿಲ್ಲ. ಬಿಸಿನಾಗ ಏನೇನೋ ಹಾಕೊಂಡು ಅವಾಗ ಬರ್ತೈತೆ ನಡಿತೈತೆ ತಗೋ ಅಂತ. ಅವಾಗ ಅವ್ರು ಏನಂತಾರಂದ್ರೆ, ಈಗ ಗೊತ್ತಾಗಂಗಿಲ್ಲ ನಿಮಗೆ, ಮುಂದೆ ಹಂಗೆ ಮಾಡ್ಕೋತ ಹೋದ್ರಂದ್ರೆ ಮುಂದೆ ಹತ್ರ ಪೈಟ ಮಾತ್ರ. ಈಗ ಮುಂಚೆನೇ ಎದ್ಕೊಳ್ಳಿ ಏನು ಮಾಡಬೇಕು, ಅವ್ರು ಎದ್ವಿ ನಾಷ್ಟ ಮಾಡಿದ್ವಿ, ನಾಷ್ಟ ಇದತ್ತ ಚಲೋದ ಆಹಾರ ತಿನ್ರಿ. ಎಲ್ಲರೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನ್ರಿ, ಎಲ್ಲರೂ ಯೋಚನೆ ಏನು ಮಾಡ್ತಾರೆ ಅಂದ್ರೆ, ಹಣ್ಣಿಗೆ ಖರ್ಚು ಭಾಳ. ನಂಗೆ ಅನ್ಸೋ ಮಟ್ಟ ನಮ್ಗೆ ಕಾಯಿಪಲ್ಲೆ ಖರ್ಚು ಎಷ್ಟು ಬರ್ತೈತೆ ಅಂದ್ರೆ, ಭಾಳದಿಗೆ 200 ರೂಪಾಯಿ 300 ರೂಪಾಯಿ ಬರ್ತೈತೆ ರೀ ವಾರದ ಸಂತೇವೆ. ಹಣ್ಣಿನ ಖರ್ಚು ಅಂದ್ರೆ ನಂಗೆ ಅನ್ಸೋ ಮಟ್ಟ 600 ರೂಪಾಯಿ ಬರತೈತೆ ರೀ ವಾರದ ರೀ 600 ರೂಪಾಯಿ ಖರ್ಚರೇ ಬರ್ತೈತೆ ರೀ. ಈಗ 600 ರೂಪಾಯಿ ಹಣ್ಣು ಯಾರು ತೊಗೊಂಡಾರ್ರಿ? ಆಮೇಲೆ 1 ಲಕ್ಷ ದವಾಖಾನೆ ಹಾಕೋದು ಬತ್ತಂದ್ರೆ ಆವಾಗ ನಡೀತೈತಿ. ಅವಾಗ ಬಿಚ್ಚಬೇಕಲ್ಲ ಬಾಯಿ ಮುಚ್ಕೊಂಡು, ಯಾವ ಬ್ಯಾಂಕ್ನಿಂದ ತೆಗಿಬೇಕು, ಆ ಬ್ಯಾಂಕ್ನಿಂದ ತೆಗಿಬೇಕು, ಈ ಬ್ಯಾಂಕ್ನಿಂದ ತೆಗಿಬೇಕು, ಹಾಕಬೇಕು ಅವಾಗ. ಈಗ ಅದಕ್ಕೆ ಶಾಣೆತನ ಹತ್ರ ಹೋಗಿ ಮಾಡಬೇಡ್ರಿ. ಇರತೈತಲ್ರಿ, ಅದಕ್ಕೆ ಆ ಶಾಣೆತನ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಚಹಾ ಬಿಡ್ರಿ, ಇಂತಿಂಥ ಜ್ಯೂಸ್ ಕೊಡ್ರಿ. ನಾ ಅಕ್ಕೋರಿಗೆ ಯಾವಾಗ ನಮ್ಗೆ ಹಿಂಗೆ ಜ್ಯೂಸ್ ಮಾಡಿಕೊಟ್ಟಿರ್ತಾರಲ್ರಿ ಅವಾಗಂತ, ಅಕ್ಕೋರು ನಾ ಇದಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ರೀ ಅನ್ಸುತ್ತೆ ನೋಡ್ರಿ. ಕರೇನ ತ್ರಾಸ ಐತ್ರಿ? ಇಲ್ಲ, ಯಾಕಂದ್ರೆ ಮನೆಯಾಗಿನ ನಾಷ್ಟ ಮಾಡ್ಬೇಕು, ಒಬ್ರಿಗೆ ನಾಷ್ಟ ಮಾಡೋದಿರ್ತೈತೆ, ನಿಮ್ಗೆ ಯಾವಾಗ ಕುಡಿಯೋರೆ ಕರೆ ಸ್ವಲ್ಪ ಮಾತ್ರ ಕಷ್ಟಪಡಬೇಕು. ಯಾಕಂದ್ರೆ ನೀವು ದೇಹ ಆರೋಗ್ಯ ಇತ್ತಂದ್ರೆ ಮುಂದೆ ಎಲ್ಲ ರೀ. ಅಬ್ಸರ್ವ್ ಮಾಡಿರ್ಬೇಕು ರೀ, ಯಾವಾಗಿಂದ ನಾವು ಒಂದು 4-5 ವರ್ಷ ಜ್ಯೂಸ್ ಕುಡಿಯಾಕತ್ತೀವಲ್ರಿ, ನಮಗೆ ಜ್ವರ ಇಲ್ರಿ, ನೆಗಡಿಲ್ಲ, ಕಫ ಇಲ್ಲ. ಕೊರೋನಾ ಟೈಮ್ನಾಗ ಏನಾಗಲಿಲ್ಲ. 9 ಮೇಲೆ ಇದ್ದಿದ್ದಿಲ್ಲ, ಯಾವಾಗೂ 9 ಮೇಲೆ ಇದ್ದಿದ್ದಿಲ್ಲ, ನನ್ನ 12 ಮೇಲೆ ಇತ್ತು. ಏನೂ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ, ಪೈಲ್ಸ್ ಪ್ರಾಬ್ಲಮ್ ಬರೋದಿಲ್ಲ, ಯಾವ ಪ್ರಾಬ್ಲಮ್ ಬರೋದಿಲ್ಲ ರೀ. ಸೊ ಇದನ್ನು ನೀವು ಮಾಡಿ ನೋಡ್ರಿ. ಸೊ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಎಲ್ಲರೂ ಬಿಡ್ರಿ, ಅವ್ನು ಇಡ್ಲಿ ದೋಸೆ ಅವನ್ನೆಲ್ಲ ಮಧ್ಯಾಹ್ನ ತಿನ್ನಿರಿ. ತಿನ್ನೋದೈತಿಲ್ರಿ ಅವ್ನು ಮಧ್ಯಾಹ್ನ ತಿನ್ನಿರಿ. ಅವಲಕ್ಕಿ ಇವನ್ನೆಲ್ಲ ಆಮೇಲೆ ತಿನ್ನಿರಿ. ಏನೂ ಹಾಕಂಗಿಲ್ರಿ. ಮತ್ತು ಹಾಕೋರ ಅದ ಇಷ್ಟು ಟೇಸ್ಟಿ ಇರ್ತೈತ್ಲಾ, ನಿಮಗೆ ಹೇಳ್ತೀನಿ ರೀ, ಲಕ್ಷ ಕೊಟ್ಟು ಕೇಳ್ರಿ. ಬೀಟ್ರೂಟ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ಇಷ್ಟು ಟೇಸ್ಟಿ ಜ್ಯೂಸ್ ರೀ, ನೀವು ಕುಡಿಯಿಂದ ಹಂಗೆ ಟೇಸ್ಟಿ ಜ್ಯೂಸ್ ರೀ. ಏನೂ ಬೇಡ, ಉಪ್ಪು ಬೇಡ್ರಿ ಸಹಿತ, ಉಪ್ಪು ಬೇಡ, ಅದಕ್ಕೆ ಸಕ್ರೆ ಬೇಡಿ, ಏನೇನೋ ಬೇಡ. ಅಟ್ಟ ಸೀಸನ್ ಹಣ್ಣು ತಿನ್ನೋದ್ರಿ.
ಹಾಂ ಯಾವ ಸೀಸನ್ದಾಗ ಮೋಸಂಬಿ ಸೋಯ್ ಇರ್ತಾವ, ಯಾವ ಸೀಸನ್ದಾಗ ದಾಳಿಂಬ್ರಿ ಸೋಯ್ ಇರ್ತಾವ, ಯಾವ ಸೋಯ್ ಇರ್ತಾವ ನೋಡ್ರಿ ಆ ಹಣ್ಣು ತಗೊಳ್ಳೋದು. ಒಂದೊಂದು ಸೀಸನ್ದಾಗ ಒಂದೊಂದು ಹಣ್ಣು ಸೋಯ್ ಇರ್ತಾವ್ರಿ, ಅವತ್ತನ್ನ ಹೆಚ್ಚು ಯೂಸ್ ಮಾಡಿದ್ರು ಉಳ್ದದ್ ನಾಮಕವಾಸ ಹಾಕೋದು. ಸೊ ಇಷ್ಟು ಮಾಡಿರಿ, ಇಷ್ಟು ಹಣ್ಣಿನ ಜ್ಯೂಸ್ ತೊಗೊರಿ. ಮಧ್ಯಾಹ್ನ ಹೊತ್ತು ಕರೆಕ್ಟ್ 12 ಗಂಟೆಗೆ ಅಂದ್ರೆ ಊಟ ಮಾಡಿಬಿಡ್ರಿ. ಊಟ ಮಾಡಿಬಿಡ್ರಿ. ಈಗ ಕಂಪಲ್ಸರಿ ನಿಮಗೆ ಹೇಳ್ತೇನೆ ರೀ, ನಾನು ನಿಮ್ಗೆ ಹೇಳ್ತೇನೆ ರೀ, ನಮ್ಮ ತಾಯಿಯವ್ರದ ವಿಷಯ ಹೇಳ್ತೀನಿ ರೀ. ಅಕ್ಕಿಗೆ ಈ ಸಲ ಏನು ಮಾಡ್ಕೊಂಬಂದ್ಲಂದ್ರೆ ಮಧುಬನ್ ಹೋಗಿದ್ಲು ರೀ ನಮ್ಮ ತಾಯಿ. ಅಲ್ಲೊಂದಿಟ್ಟು ಟೈಫಾಯ್ಡ್ ಮಾಡ್ಕೊಂಬಂದು ರೀ, ಕೈಗೆಲ್ಲ ನೋವು ಮಾಡ್ಕೊಂಡ್ಲು ರೀ. ನಮ್ಮ ಮಮ್ಮಿಗೆ ನಾ ಏನು ಹೇಳಿದ್ನಂದ್ರೆ ಇನ್ನೊಂದು ಸಲ ದವಾಖಾನೆ ಮೆಟ್ಲ ಹತ್ತಬೇಕಂತ ಪ್ರಾಮಿಸ್ ಮಾಡ್ಕೊಂಡಿರಿ. ಈಗ ಹೋದಾಗಿಂದ ಇವತ್ತು 6ನೇ ದಿವಸ, ಇನ್ನು 7ನೇ ದಿವಸ ಆತು ರೀ. ಮನ್ಯಾಗ ನಾಷ್ಟ ಬಿಟ್ಟಲ್ರಿ. ನಮ್ಮ ಅಕ್ಕ ಫೋನ್ ಹಚ್ಚಿ ಏನು ಹೇಳಿ ಕಳ್ಸಿಕಿಗೆ ಆಕಿಗೆ ನಮ್ಮ ಅಕ್ಕ ಫೋನ್ ಹಚ್ಚಿಕೆ ಆಗುತ್ತೆ, ಏನು ಹೇಳಿ ಕಳ್ಸಿಕಿಗೆ. ಆಕಿ ನಾಷ್ಟ ಮಾಡುವಳು 5:30 ಅಂದ್ರೆ ಸಾಯಂಕಾಲ ಒಂದಿಟ್ಟು ಏನೋ ತಿನ್ನತ್ತಾಳಂದ್ರೆ 12 ಗಂಟೆಗಂತ ಊಟ ಆಗತ್ತೈತತ್ತ. ಇದನ್ನೆಲ್ಲ ಫಾಲೋ ಮಾಡತ್ತಲ್ರಿ. ಅದಕ್ಕೆ ನಮ್ಮ ತಾಯಿನ ಮಾಡ್ಯಾಳ, ನೀವು ನನಗೆ ತಾಯಿ ಅದಿರಿ, ನಿಮಗೂ ನಾನು ಅದನ್ನ ಹೇಳಕತ್ತೀನಿ ರೀ, ನೀವು ಇದನ್ನ ಫಾಲೋ ಮಾಡಿರಿ. ಮುಂಜಾನೆ ನಾಷ್ಟ ಬಿಡ್ರಿ, ಚಂದಿಗೆ ಜ್ಯೂಸ್ ಮಾಡ್ಕೋರಿ, ಒಂದು ತಟ್ಟೆ ತುಂಬ ಹಣ್ಣು ತೊಗೋರಿ, ಖರ್ಚು ಮಾಡಿರಿ. ಹಣ್ಣಿಗೆ ಖರ್ಚು ಮಾಡೋಕೆ ಏನು ಇದು ಜೀನ್ತನ ಮಾಡೋಕೆ ಹೋಗ್ಬೇಡ್ರಿ, ಒಟ್ಟು ಜಿಪ್ಪಣ್ತನ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ 11:30 12 ಗಂಟೆಗೆ ಚಂದ ರೊಟ್ಟಿ ಪಲ್ಯ ಅನ್ನ ಸಾರು ತಿನ್ನಿರಿ. 5:30 ಒಳಗನ ಏನು ಮಧ್ಯಾಹ್ನ ಅಥವಾ ಅವಾಗ ಫ್ರೆಶ್ ಮಾಡ್ಕೊಂಡು ನಾವಂತೂ ಮುಂಜಾನೆ ಏನು ಮಾಡಿರ್ತೀವೋ ಅದನ್ನ ನಾವು ತಿಂತೇವೆ ರೀ. ಒಮ್ಮೆ ತಿಂತೇವೆ, ಒಮ್ಮೆ ತಿನ್ನಂಗಿಲ್ಲ. ಯಾಕಂದ್ರೆ ನೀವು ಮಾಡ್ಕೋರಿ ಹೇಳ್ತಾರೆ. 3 ಹೊತ್ತು ತಿಂದವರು ರೋಗಿ, 2 ಹೊತ್ತು ತಿಂದವರು ಭೋಗಿ, 1 ಹೊತ್ತು ತಿಂದವರು ಯೋಗಿ. ಯೋಗಿಗೆ 1 ಹೊತ್ತಂತ್ರಿ. ಸೊ ಇವತ್ತು ಇನ್ನೂ ಭಾಳ ಹೇಳುವುದಿದ್ರೆ ಮುಗಿಲ್ರಿ, ಮುಂದಿನ ಸಲ ನೋಡೋಣ್ರಿ. ಓಂ ಶಾಂತಿ ರೀ. दीदी मेरा अच्छा खाना कौन ले गया, गंदा बासी जंक फूड उसको क्यों छोड़ गया. दीदी मेरा अच्छा खाना कौन ले गया, गंदा बासी जंक फूड उसको क्यों छोड़ गया. खाना खाना अच्छा खाना जो भी तुम खाना, अच्छा खाना हेल्दी खाना वही तुम खाना. खुला फांसी गंदा खाना, जंक फूड को भी मत खाना. भूख लगे तो तब ही खाना, हेल्दी हो वही तुम खाना. पेट फुला कर भी मत खाना, तुम थोड़ा सा कम खाना. मोबाइल में बातें करते भी नहीं, ध्यान से खूब चबा कर खाना. खाना खाना अच्छा खाना जो भी तुम खाना, अच्छा खाना हेल्दी खाना वही तुम खाना. जो ना खाए हेल्दी खाना तो मिलती है दवाई. कमज़ोरी में क्या कर पाते, रह जाते सबसे पीछे. नहीं मिलता सबको खाना, खाने को तुम दान करो. जितना चाहे उतना लो, इसको बर्बाद मत करो. खाना खाना अच्छा खाना जो भी तुम खाना, अच्छा खाना हेल्दी खाना वही तुम खाना. जीवन में सफल बनना है, ऊंचाई को छूना है, लोगों से प्यार पाना है, बस इतना ही याद रखो. दीदी मेरा अच्छा खाना देखो आ गया, ऊंचाई को छूने में तैयार हो गया. खाना खाना अच्छा खाना जो भी तुम खाना, अच्छा खाना हेल्दी खाना वही तुम खाना. ओम शांति. थैंक यू ರೀ.